ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಚೇತನ್ ಜಯರಾಮ್, ಜೆಸಿ ದ ಯೂನಿವರ್ಸಿಟಿ ಫಿಲಂ ಡೈರೆಕ್ಟರ್. ಸೊ ಇದು ನನ್ನ ಡೆಬ್ಯೂ ಸಿನಿಮಾ. ಡಾಲಿ ಪಿಕ್ಚರ್ಸ್, ಡಾಲಿ ಧನಂಜಯ್ ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ನಾನು ಇದ್ರ ಬಗ್ಗೆ ಮಾತಾಡೋದಕ್ಕೆ ಇಲ್ಲಿ ಬಂದಿದ್ದೀನಿ. ಜೆಸಿ ದ ಯೂನಿವರ್ಸಿಟಿಯ ಜನನ ಹೇಗಾಯ್ತು? ಸೊ ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಪ್ರಾಪರ್ ಬ್ಯಾಂಗ್ಳೂರ್ ಆಗಿರೋದ್ರಿಂದ ನನಗೆ ಈ ಬ್ಯಾಂಗ್ಳೂರ್ ಕಲ್ಚರು ಮತ್ತೆ ಬ್ಯಾಂಗ್ಳೂರ್ ಲೋಕಲ್ ಹುಡುಗರಾಗಿರ್ಬೋದು ಅಥವಾ ಪ್ರಾಪರ್ ಬ್ಯಾಂಗ್ಳೂರಿಯನ್ ಜನ ನನಗೆ ತುಂಬಾ ಟಚ್ ಇರೋದ್ರಿಂದ ಸೊ ನನಗೆ ಸ್ಕೂಲ್ ಲೈಫ್ ಆಗಿರ್ಬೋದು ಅಥವಾ ಕಾಲೇಜ್ ಲೈಫ್ ಆಗಿರ್ಬೋದು ಎಲ್ಲ ಕಡೆನೂ ನಾನು ನೋಡ್ತಾ ಇದ್ದಿದ್ದು ಬರೀ ಅಂಡರ್ ವರ್ಲ್ಡ್ ಅಂತ ಅಲ್ಲ, ಈ ಸ್ವಲ್ಪ ಒಂಚೂರು ಎಕ್ಸ್ಟ್ರಾ ಆಕ್ಟಿವಿಟೀಸ್ ಇರುವಂತ ಹುಡುಗರುಗಳು, ಈ ತರ ಹುಡುಗರುಗಳ ಜೊತೆನೆ ಬೆತ್ಕೊಂಡು ಬಂದಿದ್ದು ನಾನು. ಸೊ ಒಂದು ಪಾರ್ಟ್ ಆಫ್ ಟೈಮ್ ಅಲ್ಲಿ ಎಲ್ಲ ನನ್ನ ಎಜುಕೇಶನ್ ಮುಗಿಸಿ ನಾನು ಏನಾದ್ರೂ ಲೈಫಲ್ಲಿ ಏನಾದ್ರು ಒಂದು ಅಚೀವ್ ಮಾಡಬೇಕು ಅಥವಾ ಲೈಫಲ್ಲಿ ಏನಾದ್ರು ಒಂದು ಜಾಗದಲ್ಲಿ ಸ್ಟೇ ಆಗಬೇಕು ಅಂತ ಡಿಸೈಡ್ ಮಾಡಿದಾಗ ಸರಿ ಏನ್ ಮಾಡೋದು ನಾನು, ಲೈಕ್ ಒಂದು ಬಿಸ್ನೆಸ್ ಮಾಡೋದಾ ಅಥವಾ ಬೇರೆ ಏನಾದ್ರೂ ಕಂಪ್ನಿಗಳಿಗೆ ವರ್ಕ್ ಮಾಡೋ ತರ ಹೋಗೋದಾ, ಈ ತರದೆಲ್ಲ ತುಂಬಾ ಕನ್ಫ್ಯೂಷನ್ ಇರ್ಬೇಕಾದ್ರೆ ನನಗನ್ಸಿದ್ದು ಓಕೆ ನಾನು ಫಿಲಂ ಫೀಲ್ಡ್ಗೆ ಹೋಗೋಣ, ಫಿಲ್ಮ್ ಫೀಲ್ಡ್ ಅಲ್ಲಿ ನಾನು ಡೈರೆಕ್ಷನ್ ಮಾಡೋಣ ಅಂತ ನನ್ನ ಲೈಫ್ ನ ಕೆರಿಯರ್ ಬಗ್ಗೆ ನಾನು ಯೋಚನೆ ಮಾಡ್ಬೇಕಾದ್ರೆ ನನಗನ್ಸಿದ್ದು ಸರಿ ಆಯ್ತು. ನಾನು ಡಿಸೈಡ್ ಮಾಡಿದೆ ಡೈರೆಕ್ಟ್ ಆಗ್ಬೇಕು, ಫಿಲಂ ಫೀಲ್ಡ್ಗೆ ಹೋಗ್ಬೇಕು ಅಂತ. ಸರಿ ಯಾವ ತರದ ಒಂದು ಸಬ್ಜೆಕ್ಟ್ ತಗೊಂಡು ನಾನು ಫಸ್ಟ್ ನನ್ನ ಡೆಬ್ಯೂ ಸಿನಿಮಾ ಮಾಡ್ಬೋದು, ಸೊ ನಾನು ಫಿಲಂ ಡೈರೆಕ್ಟ್ ಆಗ್ಬೇಕಾದ್ರೆ ಅದಕ್ಕೆ ನಾನು ಏನೇನೆಲ್ಲ ಕಲಿಬೇಕು ಅನ್ನೋದನ್ನ ನಾನು ತುಂಬಾ ಯೂಟ್ಯೂಬ್ನೇ ನಂದು ಬೆಸ್ಟ್ ಟೀಚರ್, ತುಂಬಾ ರಿಸರ್ಚ್ಗಳು ಮಾಡಿದೆ, ತುಂಬಾ ದೊಡ್ಡ ದೊಡ್ಡ ಡೈರೆಕ್ಟರ್ಸ್ದು ಇಂಟರ್ವ್ಯೂಸ್ ನೋಡ್ತಾ ಇದ್ದೆ, ಆಮೇಲೆ ವರ್ಲ್ಡ್ ಕ್ಲಾಸ್ ಸಿನಿಮಾಸ್ ನೋಡ್ತಾ ಇದೆ, ಬೇರೆ ಲ್ಯಾಂಗ್ವೇಜಸ್ ಲೈಕ್ ಇರಾನಿಯನ್ ಆಗಿರ್ಬೋದು, ಸ್ಪ್ಯಾನಿಷ್ ಆಗಿರ್ಬೋದು, ಈ ಸಿನಿಮಾಸ್ಗಳನ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾವ ಪ್ರದೇಶದಲ್ಲಿ ಯಾವ ಕೈಂಡ್ಸ್ ಆಫ್ ಫಿಲ್ಮ್ಸ್ಗಳು ಜನಕ್ಕೆ ರೀಚ್ ಆಗುತ್ತೆ ಅನ್ನೋದನ್ನ ರಿಸರ್ಚ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಸೊ ನಮ್ ನೇಟಿವಿಟಿಗೆ ಏನಂತಂದ್ರೆ ಇಂಡಿಯನ್ ಆಡಿಯನ್ಸ್ ಮೈಂಡ್ ಸೆಟ್ ಇವರೆಲ್ಲ ಸ್ವಲ್ಪ ಒಂಚೂರು ಮಾಸ್ ಕಡೆಗೆ ಸ್ವಲ್ಪ ಒಲವು ಜಾಸ್ತಿ ಫಿಲ್ಮ್ಸ್ ಅಲ್ಲಿ ಅಂತ ಬಂದಾಗ ಅನ್ನೋದನ್ನ ಆಕ್ಚುಲಿ ನನಗೂ ಇಷ್ಟ. ಸೊ ನನ್ ಸುತ್ತಮುತ್ತ ಇರೋರ್ಗು ಆ ತರ ಒಂದು ಮೈಂಡ್ ಸೆಟ್ ಇರೋದ್ರಿಂದ ಒಂದು ಮಾಸ್ ಕಮ್ ಈ ರಿಯಲ್ ಲೈಫಿಗೆ ಕನೆಕ್ಟ್ ಆಗುವಂತ ಕೆಲವೊಂದು ವಿಷಯಗಳನ್ನ ಇಟ್ಕೊಂಡು ಸ್ಟಾರ್ಟ್ ಮಾಡೋಣ ಕತೆ ಅಂತ ಅನ್ಕೊಂಡೆ. ಬಟ್ ನನಗೆ ಯಾವಾಗಲೂ ಒಂದು ಕಾಡ್ತಾ ಇತ್ತು ಏನಂತ ಅಂದ್ರೆ, ನಾವು ಸಿನಿಮಾದಲ್ಲಿ ಬರ್ತಾ ಇದ್ದಂಗೆ ಜೈಲ್ ಅಂತ ಅನ್ಸಿದ ತಕ್ಷಣನೇ ಲೈಕ್ ಅಲ್ಲೊಂದು ತೊಟ್ಟಿ ಇರುತ್ತೆ, ಅಲ್ಲಿ ಯಾರೋ ವೈಟ್ ಬಟ್ಟೆ ಹಾಕೊಂಡಿರ್ತಾರೆ ಎಲ್ಲಾರು, ಅಲ್ಲೇನೋ ಒಂದು ಫೈಟ್ ನಡೆಯುತ್ತೆ, ಈ ತರದ ಒಂದು ಮೈಂಡ್ ಸೆಟ್ ಅಲ್ಲೇನೆ ಎಲ್ಲ ನಮ್ಮ ಚೈಲ್ಡ್ಹುಡ್ ಇಂದನು ಜೈಲ್ ಅನ್ನೋದನ್ನ ತೋರ್ಸ್ಕೊಂಡ್ ಬಂದಿರೋದು. ಬಟ್ ನಾನ್ ರಿಸರ್ಚ್ ಮಾಡಕ್ ಹೋದಾಗ ಅಥವಾ ನಾನು ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಕೆಲವೊಬ್ರು ಜೈಲ್ ಅನ್ನೋ ಒಂದು ಜಾಗಕ್ಕೆ ಹೋಗಿ ಬಂದಿರೋರ ಹತ್ರ ವಿಚಾರಿಸಿದಾಗ ಅವ್ರು ಹೇಳ್ತಾ ಇದ್ದಿದ್ದು ಸಿನಿಮಾದಲ್ಲಿ ನೀನ್ ನೋಡೋ ಜೈಲಿಗೂ ರಿಯಲ್ ಲೈಫ್ ಜೈಲಿಗೂ ಜಗಜಾಂತರ ವ್ಯತ್ಯಾಸ ಇದೆ, ಸೊ ಕಂಪ್ಲೀಟ್ಲಿ ಬೇರೆ, ಅದು ಬೇರೆ ಇದು ಬೇರೆ ಅನ್ನೋ ತರ ಹೇಳ್ತಾ ಇದ್ರು. ನನಗೆ ಇಂಟ್ರೆಸ್ಟಿಂಗ್ ಅನ್ಸ್ತಾ ಇತ್ತು ಅದಂಗೆ ಅದು ಕಂಪ್ಲೀಟ್ಲಿ ಬೇರೆ ತರ ಇಲ್ಲಿ ನಮ್ಗೆ ತೋರಿಸ್ತಾ ಇದ್ದಾರೆ, ಬಟ್ ರಿಯಲ್ ಆಗಿ ಹೆಂಗಿರ್ಬೋದು ಅದ್ರೊಳಗಡೆ ಅನ್ನೋದು ತುಂಬಾ ಕ್ಯೂರಿಯಾಸಿಟಿ ಇತ್ತು. ಹಿಂಗೆ ಫ್ರೆಂಡ್ ಸರ್ಕಲ್ ಇವ್ರ ಮುಖಾಂತರ ಕೆಲವೊಂದು ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡ್ಕೊಂಡು ಪರಿಚಯ ಅವ್ರ ಮುಖಾಂತರ ಒಂದಿನ ಜೈಲ್ ಒಳಗಡೆ ಹೋಗೋ ತರ ಒಂದು ಸಿಚುವೇಶನ್ ಸಿಕ್ತು. ನಾಟ್ ಆಸ್ ಅನ್ ಅಕ್ಯೂಸ್ಡ್, ಬಟ್ ಆದ್ರೆ ಒಳಗಡೆ ಒಂದು ಪರ್ಮಿಷನ್ ತಗೊಂಡು ಅಲ್ಲಿನ ವ್ಯವಸ್ಥೆ ಯಾವ ತರ ಇದೆ ಅಂತ ನೋಡ್ಕೊಂಡು ಬರೋ ತರದ್ ಒಂದು ಪರ್ಮಿಷನ್ ಸಿಕ್ತು ಫ್ರೆಂಡ್ ಮುಖಾಂತರ. ಸೊ ಒಳಗಡೆ ಹೋಗಿ ನೋಡಿದಾಗ ಅವಾಗ ನನಗೆ ರಿಯಲೈಸ್ ಆಯ್ತು, ಓಕೆ ಇದು ಕಂಪ್ಲೀಟ್ಲಿ ಬೇರೆ ಜಗತ್ತಿದು, ಇದು ನಾವ್ ಅನ್ಕೊಂಡಿರೋ ತರ ಅಲ್ಲ, ಇದು ಇಲ್ಲಿ ತುಂಬಾ ವಿಚಾರಗಳಿದೆ, ಇಲ್ಲಿ ತುಂಬಾ ವಿಶೇಷವಾದ ಕ್ಯಾರೆಕ್ಟರ್ಸ್ ಗಳಿದ್ರೆ ಇಲ್ಲಿ. ಈಚೆಗಡೆ ಪ್ರಪಂಚದಲ್ಲಿ ನೋಡುವಂತ ಜೈಲ್ ಬೇರೆ, ಒಳಗಡೆ ಇರುವಂತ ಜೈಲ್ ಬೇರೆ ಅನ್ನೋದು ನನಗೆ ಆ ಮೂಮೆಂಟ್ ಅಲ್ಲಿ ರಿಯಲೈಸ್ ಆಯ್ತು. ಸೊ ನಾನು ಸ್ಟ್ರಾಂಗ್ ಆಗಿ ಡಿಸೈಡ್ ಮಾಡಿದೆ, ದಿಸ್ ಇಸ್ ಮೈ ಕಂಟೆಂಟ್, ಈ ಕಂಟೆಂಟ್ ಇಟ್ಕೊಂಡೆ ನಾನು ನನ್ನ ಕಥೆನ ಸ್ಟಾರ್ಟ್ ಮಾಡ್ಬೇಕು ಅಂತ. ಒಂದು ಕಂಟೆಂಟ್ ಕಲಿಬೇಕಾದ್ರೆ ನನಗೇನ್ ಅನ್ಸಿದ್ ಅಂತಂದ್ರೆ, ಕತೆ ಮಾಡ್ಕೊಂಡು ಆಮೇಲೆ ಅದಕ್ಕೇನಾರ ಸ್ಕ್ರೀನ್ ಪ್ಲೇ ಅಥವಾ ಬೇರೆ ಒಂದು ವರ್ಷನ್ ಮಾಡ್ಕೊಳ್ಳೋದು ಅದು ಕರೆಕ್ಟ್ ಅಲ್ಲ. ನಾವು ಒಂದು ಕಂಟೆಂಟ್ ಇಟ್ಕೊಬೇಕು, ಆ ಕಂಟೆಂಟ್ ಮೇಲೆ ಕತೆ ಮಾಡ್ಕೊಬೇಕು, ಅದ್ರ ಮೇಲೆ ನಾವು ಸ್ಟೆಪ್ ಬೈ ಸ್ಟೆಪ್ ಸ್ಕ್ರೀನ್ ಪ್ಲೇ, ಡೈಲಾಗ್ಸ್, ವಾಟ್ ಎವರ್ ಆ ತರ ಒಂದು ಪ್ರಾಸೆಸ್ ಅಲ್ಲಿ ಬರಬೇಕು ಅನ್ನೋದು ನಾನು ತುಂಬಾ ಸ್ಟ್ರಾಂಗ್ ಆಗಿ ನಂಬಿದೆ ನಾನು ಅದನ್ನ. ಸೊ ನನ್ನ ಕಂಟೆಂಟ್ ಬಂದು ಬ್ಯಾಂಗ್ಳೂರ್ ಸೆಂಟ್ರಲ್ ಜೈಲ್, ಐ ಮೀನ್ ಓವರ್ ಆಲ್ ಜೈಲ್ ಅನ್ನೋದನ್ನ ಡಿಸೈಡ್ ಆಗ್ಬಿಟ್ಟಿದೆ. ಸೊ ಈ ಜೈಲ್ ಮೇಲೆ ನಾನು ಇವಾಗ ಕತೆ ಮಾಡ್ಕೊಬೇಕು ಅನ್ನೋದನ್ನ ನಾನು ಡಿಸೈಡ್ ಮಾಡ್ಕೊಂಡೆ. ಕತೆ ಮಾಡ್ಬೇಕಾದ್ರೆ ಓಕೆ ಕಂಪ್ಲೀಟ್ ಜೈಲ್ ಒಳಗಡೆನೆ ನಡೆಯುವಂತದ್ದು, ಅಲ್ಲಿನ ಐಸ್ಟ್ ಆಗಿರ್ಬೋದು ಅಥವಾ ಅಲ್ಲಿ ನಡೆಯುವಂತ ಏನಾರ ಜೈಲ್ ಒಳಗಡೆನೆ ಇಟ್ಕೊಂಡು ಸಬ್ಜೆಕ್ಟ್ ಮಾಡೋ ತರ ಆಯ್ತು ಅಂತ ಅಂದ್ರೆ ಪ್ರಿಸನ್ ಬ್ರೇಕ್ ತರನೋ ಅಥವಾ ನಮ್ಮ ಮಲಯಾಳಂ ಅಲ್ಲಿ ಬಂದಿರುವಂತ ಮಿಡ್ ನೈಟ್ ಫ್ರೀಡಮ್ ತರನೋ ಈ ತರ ಏನಾರ ಬರುತ್ತಾ, ಈ ತರ ಹೋಗ್ಬೋದಾ ಅಂತ ಅನ್ಕೊಂತಾ ಇದೆ. ಬಟ್ ಬೇಡ, ಬರೀ ಜೈಲ್ ಒಳಗಡೆನೆ ಅಂತಂದ್ರೆ ಆ ವರ್ಲ್ಡ್ ನ ಎಷ್ಟು ಜನ ನೋಡಕ್ ಬಯಸ್ತಾರೆ, ಎಲ್ಲರೂ ಅದನ್ನ ಇಷ್ಟಪಡಲ್ಲ. ಇದನ್ನ ನಮ್ ನಾರ್ಮಲ್ ಟೈಮ್ ಸ್ಪೆಂಡ್ ಮಾಡುವಂತ ಜನಗಳ ಮಧ್ಯೆ ಇದನ್ನ ಹೆಂಗ್ ಕನೆಕ್ಟ್ ಮಾಡಿಸ್ಬೇಕು, ನಾವು ರೆಗ್ಯುಲರ್ ಫಿಲಂ ನ ಇಷ್ಟಪಡುವಂತ ವ್ಯಕ್ತಿಗಳಿಗೂ ಇದು ಕನೆಕ್ಟ್ ಮಾಡಿಸ್ಬೇಕಂದ್ರೆ ನಾನು ಒಂದು ಸ್ಟ್ರಾಂಗ್ ಆಗಿರೋ ಕತೆ ಮಾಡ್ಕೊಬೇಕು ಈ ಕಂಟೆಂಟ್ ಮೇಲೆ ಅಂತ ಅಂದಾಗ ಅವಾಗ ನಾನು ಡಿಸೈಡ್ ಮಾಡಿದೆ, ಓಕೆ ಇದೊಂದು ಕಾಲೇಜ್ ಸ್ಟೂಡೆಂಟ್ ಲೈಫ್ ಆಗಿ ತಗೊಳ್ಳೋಣ. ಸೊ ಇಲ್ಲಿ ಕಾಲೇಜ್ ಅಲ್ಲಿ ನಡೆಯುವಂತದ್ದು ಪ್ಯಾರಲಲ್ ಆಗಿ ಜೈಲ್ ಒಳಗಡೆ ನಡೆಯುವಂತದ್ದು. ಸೊ ಇದೆರಡೂ ಯೂನಿವರ್ಸಿಟಿ ಆಗುತ್ತೆ ಒಬ್ಬನ ಲೈಫ್ ಅಲ್ಲಿ. ಇಲ್ಲಿಂದ ಏನ್ ಕಲ್ತ್ಕೊಂಡ್ ಬರ್ತಾನೆ, ಇಲ್ಲಿಂದ ಏನ್ ಕಲ್ತ್ಕೊಂಡ್ ಬರ್ತಾನೆ ಅನ್ನೋದನ್ನ ಒಂದು ಬೇಸ್ ಆಗಿ ನಾನು ಸ್ಟಾರ್ಟ್ ಮಾಡ್ಕೊಂಡು ಒಂದು ಲೈನ್ ಮಾಡ್ಕೊಂಡೆ. ಒಬ್ಬ ಕಾಲೇಜ್ ಸ್ಟೂಡೆಂಟ್ ಒಂದು ಇನ್ಸಿಡೆಂಟ್ ಅಲ್ಲಿ ಜೈಲ್ಗೆ ಹೋಗ್ತಾನೆ. ಸೊ ಫಾರ್ ದ ಫಸ್ಟ್ ಟೈಮ್ ಹೋಗಿರೋ ಒಬ್ಬ ವ್ಯಕ್ತಿಗೆ ಅಲ್ಲಿರುವಂತ
ಅಟ್ಮಾಸ್ಫಿಯರ್, ಅಲ್ಲಿರುವಂತ ಒಂದು ಸಿಸ್ಟಮ್, ಅಲ್ಲಿರುವಂತ ಸಿಗುವಂತ ವ್ಯಕ್ತಿಗಳಾಗಿರ್ಬೋದು, ಪೊಲೀಸ್ ಸಿಸ್ಟಮ್ ಆಗಿರ್ಬೋದು, ಇದೆಲ್ಲ ಅವ್ನ್ ಮನ್ಸ್ ಮೇಲೆ ಲೈಕ್ ಅವ್ನ್ಗೆ ಯಾವ ತರ ಇನ್ಫ್ಲೂಯೆನ್ಸ್ ಆಗುತ್ತೆ ಅವ್ನ್ಗೆ ಅನ್ನೋದನ್ನ ಒಂದು ಪ್ಲಾಟ್ ಆಗಿ ತಗೊಂಡು ಆಮೇಲೆ ಆ ಕಥೆನ ಇಂಪ್ರೂವೈಸ್ ಮಾಡ್ಕೊಂಡೆ ನಾನು. ಸೊ ಆ ಕತೆ ಇಂಪ್ರೂವೈಸ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಓಕೆ ಜೈಲ್ಗೆ ಹೋಗಿ ಬರ್ತಾನೆ, ಜೈಲ್ಗೆ ಹೋಗಿ ಬಂದಾದ್ಮೇಲೆ ಆ ಸಿಸ್ಟಮ್ ಹೆಂಗ್ ನಡೆಯುತ್ತೆ ಅನ್ನೋದನ್ನ ಈ ಕ್ಯಾರೆಕ್ಟರ್ ಮುಖಾಂತರ ತೋರಿಸ್ತೀನಿ. ಓಕೆ ಅವ್ನಿಗೊಂದು ಫ್ಯಾಮಿಲಿ ಇರುತ್ತೆ, ಸೊ ಅವ್ನ್ ಬೇಕು ಅಂತ ಹೋಗಿರಲ್ಲ, ಅವ್ನ್ ಆಕ್ಸಿಡೆಂಟ್ಲಿ ಹೋದಾಗ ಏನೇನೆಲ್ಲ ಆಗುತ್ತೆ, ಬಟ್ ಹೋಗಿ ಈಚೆಗಡೆ ಬಂದಾದ್ಮೇಲೆ ಜೈಲ್ ಅನ್ನೋದು ಯಾವ ತರ ಪರಿಣಾಮ ಬೀಳ್ಬೇಕು ಅಂತ ನಾನ್ ಎಕ್ಸ್ಪೆಕ್ಟ್ ಮಾಡಿದೆ ಕಥೆಯಲ್ಲಿ ಅಂತ ಅಂದ್ರೆ ಐದರ್ ಆ ಕ್ಯಾರೆಕ್ಟರ್ಗೆ ಇನ್ನೊಂದ್ಸಲ ಲೈಫ್ ಅಲ್ಲಿ ನಾನ್ ಜೈಲ್ ಕಡೆ ತಲೆ ಹಾಕಿ ಮಲಗಬಾರ್ದು ಗುರು, ಈ ತರ ಅನ್ಸ್ಬೇಕು. ಇಲ್ಲ ಅಂತ ಅಂದ್ರೆ ಇಷ್ಟೇನಾ ಜೈಲು ಅಂತ ಅನ್ಸ್ಬೇಕು. ಸೊ ಇಷ್ಟೇನಾ ಜೈಲು ಅಂತ ಅನ್ಸ್ದವನ್ಗೆ ಏನೇನೆಲ್ಲ ಆಗುತ್ತೆ ಅನ್ನೋದ್ರ ಮೇಲೆ ಟ್ರಾವೆಲ್ ಮಾಡ್ಕೊಂಡು ಹೋದೆ ನಾನು. ಪ್ಯಾರಲಲ್ ಆಗಿ ಜೈಲ್ ಕಡೆ ತಲೆನೂ ಹಾಕ್ಬಾರ್ದು ಅನ್ನೋ ತರ ಮೈಂಡ್ ಸೆಟ್ ಇರೋನಿಗೆ ಒಂದ್ಸಲ ಹೋಗ್ ಬಂದಾದ್ಮೇಲೆ ಈ ಸೊಸೈಟಿ ಕಡೆಯಿಂದ ಯಾವ ತರ ಪ್ರೆಷರ್ ಇಟ್ಕೊಂಡು ಅವ್ನು ಮತ್ತೆ ಈ ಜೈಲ್ ಆಗಿರ್ಬೋದು, ಈ ಅಂಡರ್ ವರ್ಲ್ಡ್ ಗೆ ಯಾವ ತರ ಕನೆಕ್ಷನ್ ತಗೊಂತಾನೆ ಅನ್ನೋದನ್ನ ನಾನು ಕಥೆಯಾಗಿ ಒಂದು ಪ್ಲಾಟ್ ರೆಡಿ ಮಾಡ್ಕೊಂಡೆ. ಸೊ ಅದಾದ್ಮೇಲೆ ಅದಕ್ಕೆ ಸ್ಕ್ರೀನ್ ಪ್ಲೇ ರೆಡಿ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಲೈಕ್ ಆಲ್ಮೋಸ್ಟ್ ಒಂದು 12 to 14 ವರ್ಷನ್ ಸ್ಕ್ರೀನ್ ಪ್ಲೇ ಮಾಡ್ಕೊಂಡೆ. ಒಂದು ಆಲ್ಮೋಸ್ಟ್ 7-8 years ಆ ಸ್ಕ್ರೀನ್ ಪ್ಲೇಲೆ ಟ್ರಾವೆಲ್ ಆಗ್ತಾ ಬಂದು ಒಂದು 10 ತರ ಇಂಟರ್ವಲ್ ಬ್ಲಾಕ್, 10 ತರ ಕ್ಲೈಮ್ಯಾಕ್ಸ್, ಈ ತರ ಡಿಫ್ರೆಂಟ್ ಮಾಡಿ ಫೈನಲ್ ಆಗಿ ಇವಾಗ ಏನ್ ಮಾಡಿದ್ವಿ ಒಂದು 12th ವರ್ಷನ್ ಇದು ಲಾಕ್ ಮಾಡ್ಕೊಂಡು ಆಮೇಲೆ ಅದ್ರ ಮೇಲೆ ಡೈಲಾಗ್ಸ್ ಆಗಿರ್ಬೋದು, ಆರ್ಟಿಸ್ಟ್ ಗಳಾಗಿರ್ಬೋದು, ಯಾವ ತರ ಕ್ಯಾರೆಕ್ಟರ್ಸ್ ಬಂದ್ರೆ ಚೆನ್ನಾಗಿರುತ್ತೆ, ಇದನ್ನೆಲ್ಲ ಆಮೇಲೆ ಕೂತ್ಕೊಂಡು ಡಿಸ್ಕಸ್ ಮಾಡಿದ್ವಿ. ಈ ಡಿಸ್ಕಷನ್ ಟೈಮ್ ಅಲ್ಲಿ ಇದು ನಂದೊಂದು ಟೀಮ್ ನ ಇಟ್ಕೊಂಡು ನಾನು ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ಸೊ ಓಕೆ ಇವಾಗ ನಾನು ರೆಡಿ ಆಗಿದ್ದೀನಿ, ನಾನು ಸಿನಿಮಾ ಮಾಡೋದಕ್ಕೆ ನಾನು ಪ್ರಿಪೇರ್ ಆಗಿದ್ದೀನಿ. ಪ್ಯಾರಲಲ್ ಆಗಿ ನಾನು ಅಸಿಸ್ಟೆಂಟ್ ಆಗಿ ನಾನು ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ನಾನು ಲೈಕ್ ತ್ರಿವಿಕ್ರಮ ಅಂತ ಹೇಳಿ ವಿಕ್ರಮ್ ರವಿಚಂದ್ರನ್ ಅವ್ರದ್ದು ಮೂವಿನ ವರ್ಕ್ ಮಾಡಿದೆ ಅಸಿಸ್ಟೆಂಟ್ ಆಗಿ. ಡೈರೆಕ್ಟರ್ ಸಹನಾ ಮೂರ್ತಿ ಅವರು ನನಗೆ ಅವಕಾಶ ಕೊಟ್ಟಿದ್ರು ಅದರಲ್ಲಿ. ಅದಾದ್ಮೇಲೆ ಮ್ಯಾಟ್ನಿ ಅಂತ ಹೇಳಿ ಒಂದು ಸಿನಿಮಾ ಮಾಡಿದೆ, ಮನೋಹರ್ ಕಂಪಲ್ಲಿ ಅಂತ ಹೇಳಿ ಅವ್ರ ಜೊತೆ ವರ್ಕ್ ಮಾಡಿದೆ. ಸೊ ಈ ವರ್ಕ್ ಮಾಡ್ಬೇಕಾದ್ರೆ ಪ್ಯಾರಲ್ ಆಗಿ ಈ ಸ್ಟೋರಿನೂ ಬರಿಬೇಕಾದ್ರೆ ನನ್ಗೆ ಅನ್ಸ್ತು ಓಕೆ ನಾನು ಇವಾಗ ರೆಡಿ ಇದ್ದೀನಿ, ನಾನು ಹೋಗಿ ಅಪ್ರೋಚ್ ಮಾಡ್ಬೋದು, ನಾನು ಯಾವ್ದಾರ ಹೀರೋಗ್ ಆಗಿರ್ಬೋದು ಅಥವಾ ಪ್ರೊಡಕ್ಷನ್ ಹೌಸ್ಗೆ ಹೋಗಿ ಅಪ್ರೋಚ್ ಮಾಡ್ಬೋದು ಅನ್ನೋ ತರದ್ದು ಒಂದು ಕಾನ್ಫಿಡೆನ್ಸ್ ಇತ್ತು ನನಗೆ. ಇದು ಎಲ್ಲದಕ್ಕಿಂತ ಮುಂಚೆ ನಾನು ಏನ್ ಅನ್ಕೊಂಡೆ ಅಂತಂದ್ರೆ ನಾನು ಡೈರೆಕ್ಟ್ ಆಗಿ ಹೋಗಿ ನನ್ನ ಹತ್ರ ಈ ತರ ಕಥೆ ಇದೆ, ನಾನು ಈ ತರ ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ಇಷ್ಟು ವರ್ಷ ಬಂದಿನಿ ಅಂತಂದ್ರೆ ಯಾರು ಅಷ್ಟು ಈಸಿಯಾಗಿ ಬಾರಪ್ಪ ನಾನು ಹಿಂಗ್ ಸಿನಿಮಾ ಮಾಡ್ತೀನಿ ಅಂತ ಯೂಶುವಲ್ ಆಗಿ ನಮ್ ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲಿ ಯೂಶುವಲ್ ಆಗಿ ಆ ತರ ಬಂದು ಯಾರನ್ನು ವೈಡ್ ಆಗಿ ಓಪನ್ ಮಾಡ್ಕೊಂಡು ಬಾ ನಾನು ಮಾಡ್ತೀನಿ ಅಂತ ಯಾರು ಬರಲ್ಲ. ಸೊ ನಾನೇನ್ ಪ್ಲಾನ್ ಮಾಡ್ಕೊಂಡೆ ಅಂತಂದ್ರೆ ಓಕೆ ನನ್ನ ಬಜೆಟ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಒಬ್ಬ ಡೆಬ್ಯೂ ಡೈರೆಕ್ಟರ್ಗೆ ಇದೊಂದು ಸ್ವಲ್ಪ ಜಾಸ್ತಿ ಬಜೆಟ್ ಆಗಿರೋದ್ರಿಂದ ನಾನು ಇದನ್ನ ಪ್ರೊಡ್ಯೂಸರ್ ನೋಡಿದ ತಕ್ಷಣ ಒಪ್ಕೋಬೇಕು ಅಥವಾ ಅವ್ರಿಗೊಂದು ಕಾನ್ಫಿಡೆನ್ಸ್ ಬಿಲ್ಟ್ ಆಗ್ಬೇಕು ಇದನ್ನ ಮಾಡ್ಬೋದಪ್ಪ ಅನ್ನೋದಕ್ಕೆ. ಸೊ ಏನ್ ಮಾಡ್ಬೋದು ಅಂತ ಥಿಂಕ್ ಮಾಡ್ಬೇಕಾದ್ರೆ ಸರಿ ಆಯ್ತು ನಾನು ಇದಕ್ಕೆ ಒಬ್ರು ಆರ್ಟಿಸ್ಟ್ ಹುಡ್ಕೋಣ, ಮೇನ್ ಲೀಡ್ ಹುಡ್ಕೋಣ, ಅವ್ರ ಜೊತೆ ನಾನು ಡಿಸ್ಕಸ್ ಮಾಡ್ಬಿಟ್ಟು ಒಂದು 5 minutes ಒಂದು ವಿಡಿಯೋ ತರ ಮಾಡೋಣ, ಲೈಕ್ ಒಂದು ಟೆಂಟೇಟಿವ್ ವಿಡಿಯೋ ಅಥವಾ ಅವ್ನ ಪ್ರೊಡ್ಯೂಸರ್ ಪಿಚ್ ತರ ಒಂದು ವಿಡಿಯೋ ಮಾಡ್ಕೊಳ್ಳೋಣ, ಆ ವಿಡಿಯೋ ಇಟ್ಕೊಂಡು ಅಪ್ರೋಚ್ ಮಾಡೋಣ ಅಂತ ಅನ್ಬಿಟ್ಟು ನಾವು ಪ್ಲಾನ್ ಮಾಡಿದ್ವಿ. ಅವಾಗ ನಾನು ಒಬ್ಬ ಆರ್ಟಿಸ್ಟ್ ಗೆ ಹುಡುಕ್ತಾ ಇರ್ಬೇಕಾದ್ರೆ ನನಗೆ ಒಬ್ರು ಸಿನಿಮಾಟೋಗ್ರಾಫರ್ ಮುಖಾಂತರ ನನಗೆ ಪ್ರಖ್ಯಾತ್ ಅವರು ಪರಿಚಯ ಆಗ್ತಾರೆ. ಅವ್ರನ್ನ ಡೇ 1 ಮೀಟ್ ಆದಾಗ ಅವ್ರಿಗೆ ನಾನು ಸ್ಟೋರಿ ನರೇಟ್ ಮಾಡ್ತೀನಿ, ಸ್ಕ್ರೀನ್ ಪ್ಲೇ ನರೇಟ್ ಮಾಡ್ತೀನಿ. ಅವ್ರು ಕೇಳಿ ಅವ್ರಿಗೆ ತುಂಬಾ ಇಂಪ್ರೆಸ್ ಆಗುತ್ತೆ. ಅವ್ರಿಗೆ ಸರ್ ನಾನು ಜೊತೆಲಿ ಇದ್ದೀನಿ, 100% ನಾವು ಈ ಸಿನಿಮಾ ಮಾಡ್ಲೇಬೇಕು, ನಾವು ಮಾಡೋಣ. ನಾನು ಸ್ಟ್ರಗ್ಲಿಂಗ್ ಆರ್ಟಿಸ್ಟೇ ಆಗಿರೋದ್ರಿಂದ ನನಗೂ ಯಾರು ಬಂದು ಇಷ್ಟು ಬಜೆಟ್ ಗೆ ಸಿನಿಮಾ ಮಾಡುವಂತ ಬರಲ್ಲ, ನಾವಿಬ್ರು ಟ್ರೈ ಮಾಡೋಣ, ಹೆಂಗಾಗುತ್ತೋ ಅಷ್ಟು ಬೇಗ ಸ್ಟಾರ್ಟ್ ಮಾಡೋಣ ಅಂತ ಲೈಕ್ ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ. ಆಮೇಲೆ ಒಂದ್ ಫ್ಯೂ ಡೇಸ್ ಹಿಂಗೆ ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ನಾನು ಇದನ್ನ ಪಿಚ್ ಮಾಡಿದೆ, ಸರ್ ಒಂದು 5 minutes ವಿಡಿಯೋ ಮಾಡೋಣ, ಆ ವಿಡಿಯೋ ಇಟ್ಕೊಂಡು ನಾವೆಲ್ಲರಿಗೂ ಅಪ್ರೋಚ್ ಮಾಡಕ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ. ಅವ್ರಿಗೂ ಇಂಟ್ರೆಸ್ಟಿಂಗ್ ಅನ್ಸ್ತು. ಸೊ ನಾನು ನನ್ನ ಫ್ರೆಂಡ್ಸು ಎಲ್ಲ ಸ್ವಲ್ಪ ಎಲ್ಲ ಇನ್ವೆಸ್ಟ್ ಮಾಡಿ ಆಮೇಲೆ ಪ್ರಖ್ಯಾತ್ ಸರ್ ಕಡೆಯಿಂದ ತುಂಬಾ ಹೆಲ್ಪ್ಫುಲ್ ಆಯ್ತು ನಮ್ಗೆ ಆ ಒಂದು ವಿಡಿಯೋ ಮಾಡೋದಕ್ಕೆ. ಒಂದು 4-5 minutes ವಿಡಿಯೋ ಮಾಡ್ತೀರಿ ನಾವು. ಓಕೆ ಆ ವಿಡಿಯೋ ಮಾಡಿದಾಗಲೇ ನಮ್ಗೊಂದು ಕಾನ್ಫಿಡೆನ್ಸ್ ಬರುತ್ತೆ, ಅಲ್ಲಿರೋಂಥ ಎಲ್ಲರಿಗೂ ಇದು ಚೆನ್ನಾಗಿ ಬರುತ್ತೆ, ಇದೇನೋ ಒಂದು ಸೌಂಡ್ ಮಾಡೋ ತರ ಇದೆ, ಇದು ಈ ಸಬ್ಜೆಕ್ಟ್ ಅನ್ನೋ ತರ ಅಲ್ಲಿ ಇರೋರ್ಗೆಲ್ಲರಿಗೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸರಿ ಆಯ್ತು ಅಂತ ಹೇಳಿ ಆ ವಿಡಿಯೋನ ನಾನು ಪ್ರಾಪರ್ ಎಡಿಟ್ ಎಲ್ಲ ಮಾಡಿಸಿ ನಾನು ಪ್ರಖ್ಯಾತ್ ಅವ್ರಿಗೆ ತೋರಿಸ್ತೀನಿ. ಅವರು ತುಂಬಾ ಖುಷಿ ಪಡ್ತಾರೆ, ಇಲ್ಲ ಸರ್ ತುಂಬಾ ಚೆನ್ನಾಗಿದೆ, ಇದೊಂದು 5 ನಿಮಿಷ ವಿಡಿಯೋನೇ ತುಂಬಾ ಮಾಸ್ ಆಗಿದೆ, ಇದು ಫ್ರೆಶ್ ಆಗಿದೆ ಅಂತ ಅನ್ಸುತ್ತೆ. ಸರಿ ಸರ್ ನಾವು ಈ ವಿಡಿಯೋ ಇಟ್ಕೊಂಡು ನಾನು ಅಪ್ರೋಚ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ, ನೀವು ಟ್ರೈ ಮಾಡ್ತಾ ಇರಿ ಅಂತ ಒಂದು ಡಿಸ್ಕಷನ್ ಆಗುತ್ತೆ ನಮ್ಮ ಮಧ್ಯ. ಅವರು ಜಿಮ್ಗೆ ವರ್ಕೌಟ್ ಮಾಡಕ್ಕೆ ಹೋಗ್ಬೇಕಾದ್ರೆ ಕೋಇನ್ಸಿಡೆಂಟ್ಲಿ ಅವತ್ತಿನ ದಿನ ಧನಂಜಯ್ ಸರ್ ಸಿಗ್ತಾರೆ. ಅವ್ರಿಗೆ ಒಂದು ಕ್ಯಾಶುವಲ್ ಆಗಿ ಮಾತಾಡ್ಬೇಕಾದ್ರೆ ಇವ್ರು ಹೇಳ್ತಾರೆ, ಅಣ್ಣ ಈ ತರ ಒಂದು ಟೀಮ್ ನಾವು ಮಾಡ್ಕೊಂಡಿದೀವಿ, ಸೊ ಒಂದು ಸಿನಿಮಾ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದೀವಿ, ನೀವು ಒಂದ್ಸಲ ಒಂದು ವಿಡಿಯೋ ಇದೆ ನೋಡಿ, ನಿಮ್ಗೆ ಏನ್ ಅನ್ಸುತ್ತೆ ಅದ್ರದ್ದು ರಿವ್ಯೂ ಕೊಡಿ ಅಂತ ಹೇಳ್ಬಿಟ್ಟು ಒಂದು ಕ್ಯಾಶುವಲ್ ಆಗಿ ಒಂದು ನಾವು ಮಾಡಿರೋ ವಿಡಿಯೋ ತೋರಿಸ್ತಾರೆ. ಧನಂಜಯ್ ಸರ್ ನೋಡ್ಬಿಟ್ಟು ಒಂಥರ ತುಂಬಾ ಇಂಪ್ರೆಸಿವ್ ಆಗ್ತಾರೆ, ಒಂದು ತುಂಬಾ ರಾ ಆಗಿ ಇದೆ, ಇದು ಒಂಥರ ಹೊಸದಾಗಿದೆ, ಇದು ಕ್ಯಾರೆಕ್ಟರೈಸೇಷನ್ ಅಲ್ಲ ಅಂತ ಅಂದ್ಬಿಟ್ಟು ಇಂಪ್ರೆಸ್ ಆಗ್ತಾರೆ. ಸರಿ ಆಯ್ತು ನಾನೊಂದು ಡೇ ಹೇಳ್ತೀನಿ, ಅವಾಗ ಡೈರೆಕ್ಟರ್ನ ಕರ್ಕೊಂಡು ಬಾ, ವಿಲ್ ಡಿಸ್ಕಸ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನಾನು ಪ್ರಖ್ಯಾತ್ ಅವರು ಸೊ ಧನಂಜಯ್ ಸರ್ ಇಷ್ಟಪಟ್ಟಿದ್ದಾರೆ ಅಂತ ಅಂದ್ರೆ ನಮ್ಮ ಎಕ್ಸೈಟ್ಮೆಂಟಿಗೆ ಅಲ್ಲಿ ಲೈಕ್ ಸಖತ್ ಖುಷಿ ಆಗೋಗ್ತೀವಿ. ಸೊ ಧನಂಜಯ್ ಸರ್ ಇನ್ ಬಿಟ್ವೀನ್ ಅಲ್ಲಿ ಅವ್ರದ್ದು ಎಡ್ಡು ಬುಷ್ ಮೂವಿದು ಸ್ವಲ್ಪ ಒಂಚೂರು ಬ್ಯುಸಿ ಇರೋದ್ರಿಂದ ನಮಗೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ
ಅವ್ರನ್ನ ಮೀಟ್ ಆಗೋದಕ್ಕೆ ನಮಗೆ ತುಂಬಾ ಡಿಲೇ ಆಗ್ತಾ ಹೋಗ್ತಾ ಇರುತ್ತೆ. ಯಾಕಂದ್ರೆ ಅವ್ರು ತುಂಬಾ ಶೂಟ್ ಅಲ್ಲಿ ಬಿಸಿ ಇರ್ತಾರೆ, ಲೈಕ್ ಪ್ರಮೋಷನ್ಸ್ ಅಲ್ಲಿ ಬಿಸಿ ಇರ್ತಾರೆ, ನಮ್ಗೆ ಸಿಗೋದಕ್ಕೆ ಆಗ್ತಾ ಇರಲ್ಲ. ಈ ತರ ಒಂದು ಸಿಚುವೇಶನ್ ಅಲ್ಲಿ ಪ್ಯಾರಲಲ್ ಆಗಿ ಸರ್ ನಾವು ಇನ್ವೆಸ್ಟರ್ಸ್ ಯಾರು ಟ್ರೈ ಮಾಡ್ತಾ ಇರೋಣ, ನಾವು ಧನಂಜಯ್ ಸರ್ ಒಪ್ಕೊಂಡಿದ್ದಾರೆ, ನಾವು ಸುಮ್ಮನೆ ಟೈಮ್ ಸ್ಪೆಂಡ್ ಮಾಡೋದಕ್ಕಿಂತ ಪ್ಯಾರಲಲ್ ಆಗಿ ಟ್ರೈ ಮಾಡ್ತಾ ಇರೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇರ್ತೀವಿ. ಸೊ ನಮಗೆ ಒಬ್ರು ಇನ್ವೆಸ್ಟರ್ ಕೂಡ ಸಿಗ್ತಾರೆ, ಇನ್ವೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಮುಂದೆ ಬರ್ತಾರೆ. ಒಂದು ಇನ್ಸಿಡೆಂಟ್ ಇಂದ ಅವರು ಕೂಡ ಸ್ವಲ್ಪ ಡಿಲೇ ಆಗುತ್ತೆ, ಒಂದು 6-7 ಮಂತ್ಸ್ ಡಿಲೇ ಆಗುತ್ತೆ ಅಂತ ಬಂದ್ಬಿಟ್ಟು ಹೇಳ್ತಾರೆ. ಓಕೆ, ಇದ್ ಕಡೆನೂ ಡಿಲೇ ಆಗುತ್ತೆ ಅನ್ನೋ ಟೈಮಲ್ಲಿ ಧನಂಜಯ್ ಸರ್ ಕಾಲ್ ಮಾಡ್ಬಿಟ್ಟು ಕರ್ಸ್ಕೊಂತಾರೆ ನಮ್ಮನ್ನ. ಸರಿ ಆಯ್ತು ಬನ್ನಿ, ನಾನು ಇವಾಗ ಸ್ವಲ್ಪ ಫ್ರೀ ಇದ್ದೀನಿ, ಡಿಸ್ಕಸ್ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಧನಂಜಯ್ ಸರ್ ಹತ್ರ ಹೋಗ್ತೀನಿ ನಾನು, ಪ್ರಖ್ಯಾತ್ ಅವರು. ಹೋದಾಗ ನಾನು ಕಂಪ್ಲೀಟ್ ಆಗಿ ನಾನು ನರೇಟ್ ಮಾಡ್ತೀನಿ. ಯೂಶಲಿ ನಾನು ನರೇಟ್ ಮಾಡೋ ಸ್ಟೈಲ್ ಯಾವ ತರ ಇರುತ್ತೆ ಅಂತ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ. ಲೈಕ್ ಕಂಟೆಂಟ್ ಏನು, ಟೈಟಲ್ ಏನು, ಒನ್ ಲೈನ್ ಏನು, ಆಮೇಲೆ ಕತೆ ಡಿಸ್ಕ್ರಿಪ್ಷನ್ ಏನು, ಆಮೇಲೆ ಸ್ಕ್ರೀನ್ ಪ್ಲೇಗೆ ಬರೋದು. ಸೊ ಈ ತರ ಸ್ಟೆಪ್ ಬೈ ಸ್ಟೆಪ್ಪೇ ನಾನು ಹೇಳ್ಕೊಂಡು ಬರ್ತಾ ಇರಬೇಕಾದ್ರೆ ಅವ್ರಿಗೆ ಇಂಪ್ರೆಸಿವ್ ಆಗಿ ಅನಿಸ್ತು. ಆಮೇಲೆ ನಾನು ವರ್ಕ್ ಮಾಡ್ಕೊಂಡಿದ್ದು, ನನ್ನ ಪ್ರಿಪ್ರೇಷನ್ ಎಲ್ಲ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಅನಿಸ್ತು. ಓವರ್ ಆಲ್ ನಾನು ಒಂದು 3 hours ನಾನು ನರೇಟ್ ಮಾಡ್ತೀನಿ ಅವ್ರಿಗೆ ಈ ಸಬ್ಜೆಕ್ಟ್ನ. ಆ 3 hours ಕೂಡ ಅವರು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕೇಳ್ತಾರೆ. ಕೇಳಾದ್ಮೇಲೆ ಎಂಡ್ ಆಫ್ ದ ಮೂಮೆಂಟ್ ತುಂಬಾ ಇಷ್ಟಪಡ್ತಾರೆ. ಇದನ್ನ ನಾವು ಮಾಡಲೇಬೇಕು, ಮೂವ್ ಆಗಲೇಬೇಕು ಅಂತ ಹೇಳ್ತಾರೆ. ಸೊ ಅಲ್ಲಿಂದ ನಮ್ದು ಡಾಲಿ ಪಿಕ್ಚರ್ಸ್ ಪ್ರೊಡಕ್ಷನ್ ಅಲ್ಲಿ ನಮ್ದು ಒಂದು ಜರ್ನಿ ಸ್ಟಾರ್ಟ್ ಆಗುತ್ತೆ, ನಂದು ಪ್ರಖ್ಯಾತ್ ಅವ್ರದ್ದು. ಸೊ ಅದಾದ್ಮೇಲೆ ನಾವು ಪ್ರೀ ಪ್ರೊಡಕ್ಷನ್ ಅಲ್ಲಿ ತಿರ್ಗಾ ವರ್ಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಸಣ್ಣ ಪುಟ್ಟ ಫ್ಲಾಸ್ಗಳೇನಾರ ಇತ್ತು ಅಂದರೆ ಕರೆಕ್ಷನ್ ಮಾಡ್ಕೊಳ್ಳೋಣ ಅಂತೇಳಿ ನಮಗೆ ಮಾಸ್ತಿ ಸರ್ಗೆ ಡೈಲಾಗ್ ಬರೆದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಾಸ್ತಿ ಸರ್ನ ಅಪ್ರೋಚ್ ಮಾಡ್ತೀರಿ. ಅವರು ತುಂಬ ಖುಷಿಯಾಗಿ ಬಂದು 100% ಮಾಡಿಕೊಡ್ತೀನಿ ಅಂತೇಳಿ ಅವರು, ಯೂಶಲಿ ಗೊತ್ತಿರುತ್ತೆ ಮಾಸ್ತಿ ಸರ್ ಅವರ ಬರವಣಿಗೆ ಯಾವ ಥರ ಇರುತ್ತೆ ಅಂತ. ನಮ್ದ್ರಲ್ಲೂ ಕೂಡ ತುಂಬ ಪವರ್ಫುಲ್ ಬರವಣಿಗೆಯಲ್ಲಿ ಬರ್ತ್ಕೊಟ್ಟಿದ್ದಾರೆ ಅವರು. ಸೊ ಈ ಥರ ನಮ್ಮ ಟೆಕ್ನಿಷಿಯನ್ಸ್ ಆಗಿರ್ಬೋದು ಅಥವಾ ಆರ್ಟಿಸ್ಟ್ಗಳಾಗಿರ್ಬೋದು, ಇದೆಲ್ಲ ಸ್ಟಾರ್ಟ್ ಆಗುತ್ತೆ ನಮ್ಮದು. ಸ್ಟಾರ್ಟ್ ಆಗಬೇಕಾದ್ರೆ ಓಕೆ, ಸಿನಿಮಾಟೋಗ್ರಾಫರ್ ಈಸ್ ದ ಮೇನ್ ಟೆಕ್ನಿಷಿಯನ್. ಹೇಗೆ ನಮಗೆ ಡೈಲಾಗ್ ರೈಟ್ ಆಗಿರ್ಬೋದು, ಈಚ್ ಆ್ಯಂಡ್ ಎವ್ರಿ ಒನ್ ಆರ್ ಮೇನ್ ಟೆಕ್ನಿಷಿಯನ್ಸ್. ಅದ್ರಲ್ಲಿ ಸಿನಿಮಾಟೋಗ್ರಫಿ, ಯಾಕಂದರೆ ಈ ಸಬ್ಜೆಕ್ಟ್ ಬಂದು ನಮಗೆ ತುಂಬ ರಾನೆಸ್ ಇರೋದ್ರಿಂದ ಸ್ವಲ್ಪ ನಮಗೆ ಬ್ಯಾಂಗ್ಳೂರ್ ಲೋಕಲ್ ಗೊತ್ತಿರೋವಂಥ ವ್ಯಕ್ತಿಗಳು ಬೇಕಾಗಿತ್ತು ನಮಗೆ, ಸಿನಿಮಾಟೋಗ್ರಾಫರ್ಗಳಾಗಿರ್ಬೋದು. ಆಮೇಲೆ ನ್ಯಾಚುರಲ್ ಲೈಟಲ್ಲಿ ಶೂಟ್ ಮಾಡೋವಂಥ ಟೆಕ್ನಿಷಿಯನ್ ಬೇಕಾಗಿತ್ತು. ನನಗೆ ತುಂಬ ವರ್ಷದಿಂದ ಪರಿಚಯ ಆಗಿದ್ದ ನನಗೆ ಕಾರ್ತಿಕ್ ಅಂತ ಹೇಳಿ DOP ಸಿನಿಮಾಟೋಗ್ರಾಫರ್ ಇದ್ದಾರೆ. ಅವರು ಅದಕ್ಕೆ ಮುಂಚೆ ಹೊಯ್ಸಳ ಆಗಿರ್ಬೋದು, ಜಮಾಲಿಗುಡ್ಡ ಆಗಿರ್ಬೋದು, ಇದನ್ನೆಲ್ಲ ಮಾಡಿರೋಂಥ ಸಿನಿಮಾಟೋಗ್ರಾಫರು. ನನಗೆ ಹಳೆ ಮುಂಚೆ ಪರಿಚಯ ಇರೋವಂಥವ್ರು ಅವರು. ಸೊ ನಾನು ಅವ್ರನ್ನ ಆಫೀಸಿಗೆ ಕರೆಸ್ಬಿಟ್ಟು ಒಂದ್ಸಲ ಹಿಂಗೆ ಹೇಳಿ ಡಿಸ್ಕಸ್ ಮಾಡ್ತೀನಿ, ಈ ಥರ ಕಾರ್ತಿ ಸರ್ ಹಿಂಗಿದೆ, ಹಿಂಗೆ ಈ ಥರ ಒಂದು ಸಬ್ಜೆಕ್ಟ್ ಇದೆ, ನೀವು ಕೇಳಿ ಅಂತ ಅಂದ್ಬಿಟ್ಟು ಅವರು ಇಂಪ್ರೆಸ್ ಆಗ್ತಾರೆ. ಇಂಪ್ರೆಸ್ ಆಗಿಬಿಟ್ಟು ಸೊ ಹಿಂಗೆ ಟೆಕ್ನಿಷಿಯನ್ಸ್ಗಳು ಒಬ್ಬೊಬ್ಬರಾಗಿ ಎಲ್ಲ ಜಾಯಿನ್ ಆಗ್ತಾರೆ. ಆಮೇಲೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ರೋಹಿತ್ ಶೋರ್ ಅವರು ಹೊಸಬ್ರು, ಅವರು ಕೂಡ ಲೈಕ್ ಶಾರ್ಟ್ ಫಿಲ್ಮ್ಸ್ಗಳನ್ನ ಮಾಡ್ತಾ ಇದ್ರು. ಅವರು ಆ ವರ್ಕ್ ಇಷ್ಟ ಆಗ್ಬಿಟ್ಟು ಸರಿ ಆಯ್ತು ಅವ್ರನ್ನು ಈ ಡಿಸ್ಕಷನ್ಗೆ ಕರ್ಕೊಳ್ಳೋಣ ಅಂತ ಹೇಳಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಒಂದು ಒಳ್ಳೆ ಟೆಕ್ನಿಷಿಯನ್ ಟೀಮ್ಸ್ ಎಲ್ಲ ನೀಟಾಗಿ ಬಿಲ್ಡ್ ಆಗುತ್ತೆ. ಬಿಲ್ಟ್ ಆದಮೇಲೆ ವರ್ಕ್ಶಾಪ್ ಸ್ಟಾರ್ಟ್ ಮಾಡ್ತೀರಿ. ಆಲ್ಮೋಸ್ಟ್ ಒಂದು 1 year ವರ್ಕ್ಶಾಪ್ ಮಾಡ್ತೀವಿ ನಾವು. ಎಲ್ಲ ಆರ್ಟಿಸ್ಟ್ ಈಚ್ ಅಂಡ್ ಲೈಕ್ ಒಂದು ಸಿಂಗಲ್ ಒಂದು ಡೈಲಾಗ್ ಆರ್ಟಿಸ್ಟ್ ಕೂಡ ಆಫೀಸ್ ಕರ್ಸ್ಬಿಟ್ಟು ವರ್ಕ್ಶಾಪ್ ಮಾಡಿಸ್ತೀರಿ. ಏನಕ್ಕೆ ಅಂತಂದ್ರೆ ನಾನು ಬಿಲೀವ್ ಮಾಡೋದು ಏನಂತ ಅಂದ್ರೆ ಪ್ರಿಪ್ರೇಷನ್ ತುಂಬಾ ಮುಖ್ಯ. ನಾನು ಸ್ಪಾಟ್ ಅಲ್ಲಿ ಹೋಗ್ಬಿಟ್ಟು ಏನ್ ತೆಗಿತೀನಿ ಏನ್ ತೆಗಿಯಲ್ಲ ಅನ್ನೋ ಒಂದು ಕನ್ಫ್ಯೂಷನ್ಗಿಂತ ನಾನು ಇದೇ ತೆಗಿತೀನಿ, ಇಷ್ಟೇ ಮಾತಾಡ್ತೀನಿ, ಇಷ್ಟೇ ಫಿಕ್ಸ್, ಇದನ್ನ ನಾನು ತುಂಬಾ ನಂಬ್ತೀನಿ. ಸೊ ಈ ಪ್ಲಾನಿಂಗ್ ಎಲ್ಲ ನಮಗೆ ಪ್ರೀ ಪ್ರೊಡಕ್ಷನ್ ಅಲ್ಲಿ ಸಖತ್ ಹೆಲ್ಪ್ಫುಲ್ ಆಯ್ತು. ಆಮೇಲೆ ಆರ್ಟಿಸ್ಟ್ಗಳು ಎಲ್ಲರೂ ತುಂಬಾ ಕೋಆಪರೇಟ್ ಮಾಡಿದ್ರು ವರ್ಕ್ಶಾಪ್ ವಿಷಯದಲ್ಲಿ. ಈಚ್ ಅಂಡ್ ಎವ್ರಿ ಸೀನ್ ಆಗಿರ್ಬೋದು, ಮಾಂಟೇಜಸ್ ಕೂಡ ನಾವು ಹಿಂಗೆ ಬರ್ಬೇಕು, ಅದೇ ತರನೇ ಲುಕ್ ಇರ್ಬೇಕು ಅನ್ನೋದನ್ನ ನೀಟಾಗಿ ಡಿಸ್ಕಸ್ ಮಾಡಿ ಆಲ್ಮೋಸ್ಟ್ ಒಂದು 8 months 1 year ಆದ್ಮೇಲೆ ಶೂಟ್ಗೆ ಹೋಗೋಣ ಅಂತ ಹೇಳಿ February 14th ಮುಹೂರ್ತ ಮಾಡಿ March ಅಷ್ಟರಲ್ಲಿ ಶೂಟ್ಗೆ ಪ್ಲಾನ್ ಮಾಡ್ಕೊಂತೀವಿ. ಸೊ ನಮ್ಗೆ ಏನಂತ ಅಂದ್ರೆ ಒಂದು ಚಾಲೆಂಜಿಂಗ್ ಆಗಿದ್ದು, ನಾವು ಜೈಲ್ ಮೇಲೆ ಕಂಟೆಂಟ್ ಇರೋದ್ರಿಂದ ಸೊ ಬ್ಯಾಂಗ್ಳೂರ್ ಸೆಂಟ್ರಲ್ ಜೈಲ್ನ ನಾವು ತೋರಿಸಲೇಬೇಕು ಅನ್ನೋದು ಡಿಸ್ಕಷನ್ ಅಲ್ಲಿ ನಮ್ದು ಒಂದು ಐಡಿಯಾ ಇತ್ತು. ಸೊ ಬ್ಯಾಂಗ್ಳೂರ್ ಸೆಂಟ್ರಲ್ ಜೈಲು ಎಕ್ಸ್ಟೀರಿಯರ್ ಆಗಿರ್ಬೋದು, ಪರ್ಮಿಷನ್ ಸಿಕ್ತು ಅಂದ್ರೆ ಒಳಗಡೆ ಯಾರೋ ಆಗಿರ್ಬೋದು, ನಾವು ಎಷ್ಟಾಗುತ್ತೆ ಅಷ್ಟನ್ನ ನಾವು ಶೂಟ್ ಮಾಡ್ಕೊಂಡು ಬರೋಣ ಅನ್ನೋ ತರದ್ದು ಒಂದು ಡಿಸ್ಕಷನ್ ಆಗಿತ್ತು. ಆ ಡಿಸ್ಕಷನ್ ಆಗೋ ಟೈಮಲ್ಲೇನೆ ನಮ್ಮ ಪ್ರಖ್ಯಾತ್ ಸರ್ ಆಗಿರ್ಬೋದು, ನಮಗೆ ಪ್ರೊಡಕ್ಷನ್ ಕಡೆಯಿಂದ ಆಗಿರ್ಬೋದು ತುಂಬಾ ಟ್ರೈ ಮಾಡ್ತಾ ಇದ್ದು ಪರ್ಮಿಷನ್ಸ್ ಗಳಿಗೆ ತಗೊಳ್ಳೋದು, ಲೀಗಲಿ ಯಾವ ತರ ಪರ್ಮಿಷನ್ಸ್ ತಗೋಬೇಕು, ಅಲ್ಲಿ ಶೂಟ್ ಮಾಡ್ಬೇಕಾದ್ರೆ ಏನೇನೆಲ್ಲ ಬೇಕಾಗುತ್ತೆ ಅನ್ನೋದನ್ನ ಟ್ರೈ ಮಾಡ್ತಾನೆ ಇದ್ವಿ. ಈ ಒಂದ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಓಕೆ ಇನ್ನೇನ್ ಆಗ್ಬಹುದು ಅನ್ನೋ ತರ ಟೈಮ್ ಅಲ್ಲೇನೆ ನಮಗ್ ಮಾತ್ರ ಅಲ್ಲ ಇಡೀ ಕನ್ನಡ ಇಂಡಸ್ಟ್ರಿಗೆನೆ ಒಂದು ಬಾಂಬ್ ಹಾಕಿರೋ ತರ ಒಂದು ಇಶ್ಯೂ ಆಗೋಗುತ್ತೆ ನಮ್ಮ ದರ್ಶನ್ ಸರ್ದು. ಸೊ ಆ ಇಶ್ಯೂ ಆಗ್ತಾ ಇದ್ದಂಗೆನೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋ ತರನೇ ಜೈಲ್ ಅನ್ನೋ ವ್ಯವಸ್ಥೆ ಹೆಂಗಿತ್ತು ಅದು ಕಂಪ್ಲೀಟ್ಲಿ ಚೇಂಜ್ ಆಗ್ಬಿಡುತ್ತೆ, ತುಂಬಾ ಸ್ಟ್ರಿಕ್ಟ್ ಆಗ್ಬಿಡುತ್ತೆ. ನಮಗೆ ಶೂಟ್ ಇರ್ಲಿ, ಅಲ್ಲಿ ಈಚೆಗಡೆ ಒಂದ್ ಫೋಟೋ ತೆಗಿಯೋದಕ್ಕೂ
ನಮ್ಗೆ ತುಂಬಾ ಅಂದ್ರೆ ತುಂಬಾ ತೊಂದರೆ ಆಗುತ್ತೆ. ಯಾವ ತರ ಅಂತಂದ್ರೆ ನಾವು ಲೊಕೇಶನ್ಸ್ ನ ನೋಡೋದಕ್ಕೆ ನಾನು ಮತ್ತೆ ನಮ್ಮ ಮ್ಯಾನೇಜರ್ ಆಗಿರ್ಬೋದು, ಕ್ಯಾಮ್ರಾ ಮ್ಯಾನ್ ಕಾರ್ತಿಕ್ ಅವ್ರ ಆಗಿರ್ಬೋದು, ಲೊಕೇಶನ್ ನ ನೋಡೋಕೆ ಅಂತ ಅಂದ್ಬಿಟ್ಟು ಪರ್ಮಿಷನ್ ತಗೊಂಡು ಲೊಕೇಶನ್ ನೋಡ್ಬಿಟ್ಟೆಲ್ಲ ಬಂದಿದೀವಿ ನಾವು. ಲೈಕ್ ಒಳಗಡೆ ಕೂಡ, ಜೈಲ್ ಒಳಗಡೆ ಕೂಡ ಅದಕ್ಕೊಂದು ಪ್ರೊಸೀಜರ್ ಇರುತ್ತೆ. ಲೈಕ್ ಅವರೊಂದು ವಿಸಿಟರ್ಸ್ಗೆ ಅಂತಾನೆ ಒಂದು ಪ್ರೊಸೀಜರ್ ಇರುತ್ತೆ. ಆ ಪ್ರೊಸೀಜರ್ನ ಮುಗಿಸ್ಕೊಂಡು ನಮಗೆ ಒಳಗಡೆ ಪರ್ಮಿಷನ್ ಕೊಟ್ಟು, ಲೈಕ್ ಒಂದು ಆಲ್ಮೋಸ್ಟ್ ಒಂದು 1 hour ಈಚ್ ಅಂಡ್ ಎವ್ರಿ ಬ್ಯಾರಕ್ ಆಗಿರ್ಬೋದು, ಲೈಬ್ರರೀಸ್ ಆಗಿರ್ಬೋದು, ಅಲ್ಲಿ ಏನೇನಿರುತ್ತೆ ಅದನ್ನೆಲ್ಲ ವಿಸಿಟ್ ಮಾಡೋದಕ್ಕೆ ನಾವೆಲ್ಲ ವಿಸಿಟ್ ಎಲ್ಲ ಮಾಡ್ಕೊಂಡ್ಬಂದ್ವಿ. ಈವನ್ ನಮ್ಮ ಸಿನಿಮಾಟೋಗ್ರಾಫರ್ ಕೂಡ ಸಖತ್ ಹ್ಯಾಪಿ ಆಗಿದ್ರು. ಸರ್ ತುಂಬಾ ಒಳ್ಳೊಳ್ಳೆ ಬ್ಲಾಗ್ಸ್ಗಳಿದೆ ಜೈಲು. ಆಮೇಲೆ ನಮ್ಮ ಬೆಂಗಳೂರು ಜೈಲು ಅಂತ ಅಂದಿದ ತಕ್ಷಣನೇ ಏನೋ ಒಂಥರ ಗಲೀಜು, ಈ ತರ ಒಂದು ಮೆಂಟಾಲಿಟಿ ಯಾರಿಗೂ ಇರಬಾರ್ದು. ಇವತ್ತಿಗೂ ಇಡೀ ಇಂಡಿಯಾದಲ್ಲೇ ಟಾಪ್ 5 ಅಲ್ಲಿ ನಂಬರ್ 2 ನಂಬರ್ 3 ಇದರಲ್ಲಿ ಇದೆ ನಮ್ಮ ಬೆಂಗಳೂರು ಜೈಲು. ಆ ನೀಟ್ನೆಸ್ ಆಗಿರ್ಬೋದು, ಕ್ಲೀನಿನೆಸ್ ಆಗಿರ್ಬೋದು, ಡಿಸಿಪ್ಲಿನ್ಡ್ ಆಗಿ ಮೇಂಟೈನ್ ಮಾಡಿರಾಗಿರ್ಬೋದು, ತುಂಬಾ ಚೆನ್ನಾಗಿ ಇದು ಮಾಡಿದ್ದಾರೆ. ಇದನ್ನ ಎಕ್ಸ್ಪೋಸ್ ಮಾಡಬೇಕು ಅನ್ನೋದನ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಯಾವಾಗ ನಾವು ಅದನ್ನೆಲ್ಲ ಹೋಗಿ ಫುಲ್ ಹ್ಯಾಪಿಯಾಗಿ ಬಂದ್ವಿ, ಓಕೆ ಪರ್ಮಿಷನ್ ಹೆಂಗಿರೋ ಆಗುತ್ತೆ, ಸೊ ನಾವು ಶೂಟ್ ಮಾಡೋಣ ಅಂತ ಅಂದ್ಬಿಟ್ಟು ಇನ್ ಬಿಟ್ವೀನ್ ಅಲ್ಲಿ ಈ ತರದೊಂದು ಇನ್ಸಿಡೆಂಟ್ ನಡೆಯುತ್ತೆ. ಅದಾದ್ಮೇಲೂ ನಾವು ಟ್ರೈ ಮಾಡಿದ್ವಿ, ತುಂಬಾ ಕಷ್ಟಪಟ್ವಿ. ಇಷ್ಟೊಂದು ದಿನ ಶೂಟಿಂಗ್ಸ್ಗಳಿಗೆ ಆರ್ಟಿಸ್ಟ್ ಡೇಟ್ಸ್ ಎಲ್ಲ ತಗೊಂಡಿರ್ತೀವಿ, ಬಟ್ ಇದು ಸಿಗುತ್ತೆ, ಪರ್ಮಿಷನ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಪೋಸ್ಟ್ಪೋನ್ ಮಾಡ್ತಾ ಇದ್ವಿ. ಒಂದು ಆಲ್ಮೋಸ್ಟ್ ಒಂದು 3-4 months ಇವತ್ತು ಸಿಗುತ್ತೆ ನಾಳೆ ಸಿಗುತ್ತೆ ಇದೇ ಒಂದು ಇದ್ರಲ್ಲೇನೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಬಟ್ ಫೈನಲಿ ಏನಾಯ್ತು ಅಂತ ಅಂದ್ರೆ ಅಲ್ಲಿ ಆಗದೇ ಇಲ್ಲ ಅನ್ನೋ ಥರದ್ದು ಒಂದು ನಾವು ಡಿಸೈಡ್ ಆಗ್ಬಿಟ್ವಿ. ನಾವು ಎಷ್ಟೇ ಟ್ರೈ ಮಾಡಿದ್ರು ಅಲ್ಲಿ ಆಗಲ್ಲ ಅಂತ ಅಂದಮೇಲೆ ನಾವು ಲೈಕ್ ತೊಂದರೆ ಆಗೋ ಥರ ನಡ್ಕೊಳ್ಬಾರ್ದು ನಮ್ಮ ಸಿನಿಮಾಗೋಸ್ಕರ ಅಂತ ಹೇಳಿ, ಓಕೆ ಇದನ್ನ ಪ್ಲಾನ್ನ ಚೇಂಜ್ ಮಾಡೋಣ, ಪ್ಲಾನ್ ಬಿ ನೋಡ್ಕೊಳ್ಳೋಣ ಅಂತ ಹೇಳಿ ನಾವು ಶಿವಮೊಗ್ಗ ಜೈಲಿಗೆ ಅಥವಾ ಬೇರೆ ಬೇರೆ ಜೈಲಿಗೆ ಎಲ್ಲ ವಿಸಿಟ್ ಮಾಡ್ಕೊಂಡು ಬಂದಾಗ ದ ಬೆಸ್ಟ್ ಅನ್ಸಿದ್ದು ನಮಗೆ ಶಿವಮೊಗ್ಗ ಜೈಲು. ಸೊ ಶಿವಮೊಗ್ಗ ಜೈಲಲ್ಲೇ ಹೋಗಿ ಎಕ್ಸಾಕ್ಟ್ ಅದೇ ಥರ ರೆಪ್ಲಿಕಾ ಮಾಡೋದಕ್ಕಾಗಲ್ಲ, ಬಟ್ ಒಂದು ಲೆವೆಲ್ಗೆ ನಾವು ತೋರಿಸ್ಬೋದು ಅಂತ ಹೇಳಿ ಶಿವಮೊಗ್ಗ ಜೈಲಿಗೆ ನಾವು ಶಿಫ್ಟ್ ಆಗಿ ಒಂದು ರೀಕ್ರಿಯೇಟ್ ಮಾಡಿದ್ವಿ ಬೆಂಗಳೂರು ಜೈಲಿನ ಕೆಲವೊಂದು ಭಾಗನ ಶಿವಮೊಗ್ಗ ಜೈಲಲ್ಲಿ ಆರ್ಟ್ ವರ್ಕ್ ಎಲ್ಲ ಮಾಡಿಸಿ ಒಂಚೂರು ರೀಕ್ರಿಯೇಟ್ ಮಾಡ್ಕೊಂಡ್ವಿ. ಇದು ನಮ್ಮ ಬೆಂಗಳೂರು ಸೆಂಟ್ರಲ್ ಜೈಲಿನ ನಮ್ಮನ್ನ ಈ ಸಿನಿಮಾಗೆ ಇರುವಂತ ಒಂದು ಕನೆಕ್ಷನ್. ಸೂರ್ಯ ಪ್ರಖ್ಯಾತ್ ಅವ್ರನ್ನೇ ಯಾಕೆ ಈ ಸಬ್ಜೆಕ್ಟ್ಗೆ ಚೂಸ್ ಮಾಡಿದ್ರಿ? ಏನಂತ ಅಂದ್ರೆ ಈ ಸಬ್ಜೆಕ್ಟ್ ಇರೋದೇ ಯಾವ ತರ ಅಂತ ಅಂದ್ರೆ, ಇಲ್ಲಿ ಒಂದು ಹೀರೋಯಿಸಮ್ ಇಟ್ಕೊಂಡು ಬಂದಿರೋಂಥ ಒಂದು ಕ್ಯಾರೆಕ್ಟರ್ ಅಲ್ಲ, ಒಂದು ನಮ್ಮ ತರ ಓದ್ಕೊಂಡು ಬಂದಿರೋಂಥ ನಾರ್ಮಲ್ ಒಬ್ಬ ಕಾಲೇಜ್ ಸ್ಟೂಡೆಂಟ್. ಅವನಾಯ್ತು ಅವ್ನ ಲೈಫ್ ಆಯ್ತು ಅಂತ ಇರೋವಂಥದ್ದು. ಬ್ಯಾಂಗ್ಳೂರಲ್ಲಿರೋ ಒಂದು ಮಿಡಲ್ ಕ್ಲಾಸ್, ಇಷ್ಟೋ ಲಕ್ಷಾಂತರ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇದೆ, ಇಷ್ಟೋ ಲಕ್ಷಾಂತರ ಸ್ಟೂಡೆಂಟ್ಸ್ಗಳು ಕಾಲೇಜ್ಗೆ ಹೋಗ್ತಾರೆ. ಅದೇ ಥರ ಒಂದು ಸ್ಟೂಡೆಂಟು ಆ ಒಂದು ಕಾಲೇಜ್ ಹುಡುಗನ ಲೈಫಲ್ಲಿ ಕೋಇನ್ಸಿಡೆಂಟ್ಲಿ ಒಂದು ಇನ್ಸಿಡೆಂಟ್ ನಡಿಬೇಕು, ಅವನು ಅದರಿಂದ ಹೆಂಗೆ ಚೇಂಜ್ ಆಗ್ತಾನೆ. ಸೊ ನನಗೆ ಒಬ್ಬ ಮಾಸ್ ಅಪೀಲ್ ಇರೋಂಥ ಒಬ್ಬ ಹೀರೋನ ಇಟ್ಕೊಂಡು ಮಾಡಿದ್ರೆ ಅದು ನನಗೆ ಅಷ್ಟು ಸ್ಯಾಟಿಸ್ಫೈ ಆಗ್ತಾ ಇರಲಿಲ್ಲ. ನನಗೇನಂತ ಅಂದ್ರೆ ಒಂದು ಮನೆ ಮಗ ಬೇಕಿತ್ತು ನನಗೆ. ಅದು ನನಗೆ ನನ್ನ ಪ್ರಖ್ಯಾತ್ ಅವ್ರನ್ನ ಮೀಟ್ ಆಗಕ್ಕೆ ಮುಂಚೆ ಇದ್ದಿದ್ದನು ಅವ್ರನ್ನ ಮೀಟ್ ಆದ್ಮೇಲೂ ಕಂಪ್ಲೀಟ್ಲಿ ಚೇಂಜ್ ಆಗೋಯ್ತು. ನಾನು ಅವ್ರನ್ನ ಮೀಟ್ ಆಗಕ್ಕೆ ಮುಂಚೆ ನನ್ನ ಮೈಂಡಲ್ಲಿ ಇದ್ದಿದ್ದೇ ಬೇರೆ ಥರ. ಹೌದು ಸಾಫ್ಟ್ ಆಗಿರೋಂಥ ಒಂದು ಕ್ಯಾರೆಕ್ಟರ್ ಬೇಕು, ಬಟ್ ಆದರೆ ಒಂಚೂರು ಮಾಸ್ ಅಪೀಲಿಂಗ್ ಇರೋಂಥವ್ರು ಇದ್ರೆ ಓಕೆನಾ, ಈ ಥರದ್ದೆಲ್ಲ ಒಂದು ಕನ್ಫ್ಯೂಷನ್ ಯೂಶಲಿ ಎಲ್ಲ ಡೈರೆಕ್ಟರ್ಸ್ಗಳಿಗೂ ಇರುತ್ತೆ. ಆದರೆ ಇದಕ್ಕೆ ಆಲ್ರೆಡಿ ನೋನ್ ಫೇಸ್ನ ಹಾಕೋಕ್ಕಾಗಲ್ಲ ಈ ಸಬ್ಜೆಕ್ಟ್ಗೆ. ಲೈಕ್ ಅಪ್ಕಮಿಂಗ್ಸ್ 1 or 2 ಮೂವೀಸ್ ಮಾಡಿರೋಂಥ ಆರ್ಟಿಸ್ಟ್ಗಳೇ ಬೇಕಾಗಿತ್ತು ಇದಕ್ಕೆ. ನಾನು ಹೇಳಿದ್ನಲ್ಲ ಆವಾಗಲೇ ಒಬ್ರು DOP ನನಗೆ ಮೀಟ್ ಆದಾಗ ನನಗೆ ಪ್ರಖ್ಯಾತ್ ಅವ್ರ ಫೋಟೋ ತೋರಿಸ್ತಾರೆ. ನನಗೆ ಆ ಫೋಟೋ ನೋಡಿದಾಗ ನನಗೆ ಅವ್ರ ನಡುವೆ ಅಂತರವಿರಲಿ ನೋಡಿದ್ದು ನನಗೆ ಒಂದು ಸೆಕೆಂಡ್ಗೂ ನನಗೆ ಅದು ಮೈಂಡಲ್ಲಿ ಬರಲೇ ಇಲ್ಲ. ತುಂಬ ಫ್ರೆಶ್ ಆಗಿ ನನಗೆ ಕಾಣಿಸಿದ್ರು ಅವರು. ನಾನು ಇಮಿಡಿಯೇಟಾಗಿ ಮೀಟ್ ಆಗ್ತೀನಿ ಅಂದರೆ ಮಾರನೇ ದಿನ ನಾನು ಮೀಟ್ ಆದೆ. ಮಾರನೇ ದಿನ ಮೀಟ್ ಆಗಿ ನಾನು ಎದುರುಗಡೆ ಅವ್ರ ಜೊತೆ ಮಾತಾಡಿದಾಗ ಸೊ ನನಗೆ ಅವಾಗಲೇ ಡಿಸೈಡ್ ಮಾಡಿಬಿಟ್ಟೆ, ನಾನು ಈ ಕ್ಯಾರೆಕ್ಟರ್ನೇ ನಾನು ನೋಡ್ತಾ ಇದ್ದಿದ್ದು ಇಷ್ಟು ದಿನ ಅಂತ ಅಂದ್ಬಿಟ್ಟು. ಸೊ ನನ್ನ ಫಿಲಮಲ್ಲಿರೋ ಕ್ಯಾರೆಕ್ಟರ್ಗೋಸ್ಕರ ನಾನು ಹೋಗಿದ್ದು, ಬಟ್ ಅಲ್ಲಿ ಹೋದ್ಮೇಲೆ ನನಗೆ ಆ ಕ್ಯಾರೆಕ್ಟರ್ನೇ ಈ ಫಿಲಮ್ಗೆ ಹಾಕೋಬೇಕು ಅನ್ನೋ ಥರ ಚೇಂಜ್ ಆಗೋಯ್ತು ಮೈಂಡಲ್ಲಿ. ಸೊ ಅಷ್ಟು ಇಂಪ್ರೆಸಿವ್ ಆಗಿತ್ತು ಅವ್ರದ್ದು ನಂದು ಫಸ್ಟ್ ಮೀಟಿಂಗು. ಅದಾದ್ಮೇಲೆ ಈ ಕ್ಯಾರೆಕ್ಟರ್ಲಿ ಯಾವ ಥರ ಇದೆ ಅಂತಂದ್ರೆ, ಒಂದು ತುಂಬಾ ಇನ್ನಸೆಂಟ್, ಮತ್ತೆ ಅದೇ ನಾನು ಆಗ್ಲೇ ಹೇಳ್ದಂಗೆ ತುಂಬಾ ಲೈಫ್ ನ ತುಂಬಾ ಈಸಿಯಾಗಿ ತಗೊಳ್ತಾ ಇರೋಂತ ಒಂದು ಕ್ಯಾರೆಕ್ಟರ್. ಅವ್ನ್ಗೆ ಏನಂತ ಅಂದ್ರೆ ಆ ಕ್ಯಾರೆಕ್ಟರ್ಗೆ ನನ್ನನ್ನ ಟ್ರಿಗರ್ ಮಾಡಿ ಅಥವಾ ನನ್ನನ್ನ ಏನಾದ್ರೂ ಒಂದು ವಿಷಯಕ್ಕೆ ಕಾನ್ಫ್ಲಿಕ್ಟ್ ಗೆ ನನ್ನನ್ನ ಈ ಸೊಸೈಟಿ ತಗೊಂಡ್ಬಂದು ನಿಲ್ಸುತ್ತೆ. ಅದರಿಂದ ನಾನು ಈಚೆಗಡೆ ಬರ್ಬೇಕು ಅಂತ ಅಂದ್ರೆ ನನಗಿರೋ ಆಪ್ಷನ್ಸ್ ಗಳೇ 1-2-3. ಆ ಆಪ್ಷನ್ಸ್ ಅಲ್ಲಿ ನನ್ ಇವಾಗ ಪ್ರೆಸೆಂಟ್ ಅಲ್ಲಿ ಇರೋದೇ ಈ ಅಂಡರ್ ವರ್ಲ್ಡ್ ಆಗಿರ್ಬೋದು, ಅಥವಾ ಈ ಒಂದು ರೌಡಿಸಮ್ ಅನ್ನೋ ಒಂದು ಲಿಂಕ್ ಆಗಿರ್ಬೋದು. ಇದರಿಂದ ಫೋರ್ಸಿಬ್ಲಿ ಬರುವಂತ ವ್ಯಕ್ತಿ ಹೆಂಗಿರ್ತಾನೆ ಅನ್ನೋದ್ರ ಮೇಲೆ ನನಗೆ ಕ್ಯಾರೆಕ್ಟರ್ ಬೇಕಾಗಿತ್ತು. ಅದಕ್ಕೆ 2 ತರ ಮ್ಯಾಚ್ ಆಗುವಂತ ಒಂದು ಅಪಿಯರೆನ್ಸ್ ಇರೋದು ನನಗೆ ಪ್ರಖ್ಯಾತ್ ಅವರು ತುಂಬಾ ಸ್ಟ್ರಾಂಗ್ ಆಗಿ ಅನ್ಸಿದ್ರು. ಅವಾಗಲೇ ನಾನು ಡಿಸೈಡ್ ಮಾಡಿ, ಓಕೆ ಇವರು ನಡುವೆ ಅಂತರವಿರಲಿಗೂ ಜೇಸಿಗೂ ನೋಡಿದವರು ಅಜ್ಜಗಜಾಂತರ ಡಿಫ್ರೆನ್ಸ್ ಇದೆ ಇವ್ರಿಗೆ ಇವರಲ್ಲ ಇವರು ಅನ್ನೋ ತರ ಫೀಲ್ ಮಾಡಿಸ್ಬೇಕು ಅನ್ನೋದನ್ನ ತುಂಬಾ ಸ್ಟ್ರಾಂಗ್ ಆಗಿ ಅನ್ಕೊಂಡಿದ್ವಿ.
ಸೊ ಅದಕ್ಕೆ ನಾನು ಫಸ್ಟ್ ಲುಕ್ ಕೂಡ ನಾವು ಒಂದು ಮಾಸ್ ಲುಕ್ನೇ ಕೂಡ ಬಿಟ್ಟೆ ನಾನು. ಅಂದ್ರೆ ಅವರು ಜನಕ್ಕೆ ಇವರ ಇದು ಅಂತ ಅನಿಸ್ಬೇಕು ಅನ್ನೋದಕ್ಕೋಸ್ಕರ. ಸೊ ನಮ್ ಟೀಸರ್ ಅಲ್ಲೂ ನೋಡಿರ್ಬೋದು ನೀವು, ಒಂದು ಆಲ್ಮೋಸ್ಟ್ ಒಂದು 2 ಲುಕ್ ಅಲ್ಲಿ ಕಾಣಿಸ್ಕೊಂತಾರೆ ಅವರು. ಆ 2 ಲುಕ್ ಅಲ್ಲೂ ತುಂಬಾ ಡಿಫ್ರೆನ್ಸ್ ಕಾಣಿಸುತ್ತೆ. ಒಂದು ಇನ್ನಸೆಂಟ್ ಆಗಿರುವಂತ ಒಬ್ಬ ಹುಡುಗನ್ ಲುಕ್ಗೂ, ಲೈಕ್ ಎಲ್ಲಾ ನೋಡಿರುವಂತ ಒಬ್ಬ ಹುಡುಗ ಮೆಚೂರ್ಡ್ ಇರುವಂತ ಒಂದು ಮ್ಯಾನರಿಸಮ್ಗೂ ಆ ಡಿಫ್ರೆನ್ಸ್ ನಾವು ಟೀಸರ್ ಅಲ್ಲೇ ಕಾಣ್ಬಹುದು ಅನ್ನೋದು ನಮ್ಮ ಅಭಿಪ್ರಾಯ. ಸ್ಟೋರಿ ಇನ್ಸ್ಪೈರ್ಡ್ ಬೈ ಟ್ರೂ ಇವೆಂಟ್ಸ್ ಅಂತ ನಾವು ಹೇಳ್ಬೋದಾ? ಹೌದು, ಡೆಫಿನೆಟ್ಲಿ. ಇದು ಸ್ಟೋರಿ ಬಂದು ಯಾವ ತರ ಅಂತಂದ್ರೆ, ನಾನ್ ನೋಡಿರೋ ಬ್ಯಾಂಗ್ಳೂರ್ ಅಂದ್ರೆ ನಾನ್ ಲೈಫ್ ಅಲ್ಲಿ ನೋಡಿರುವಂತ ವ್ಯಕ್ತಿಗಳು, ಇನ್ನೂ ಡೈರೆಕ್ಟ್ ಆಗಿ ಹೇಳ್ಬೇಕಂದ್ರೆ ನಾನ್ ನೋಡಿರುವಂತ ರೌಡಿಗಳಾಗಿರ್ಬೋದು, ಈ ಅಂಡರ್ ವರ್ಲ್ಡ್ ಕನೆಕ್ಷನ್ ಇರುವಂತ ವ್ಯಕ್ತಿಗಳಾಗಿರ್ಬೋದು, ಇವ್ರದೆಲ್ಲ ಇನ್ಸ್ಪೈರ್ ಆಗಿನೇ ಕೆಲವ್ರದ್ದು ಇನ್ಸ್ಪೈರ್ ಆಗಿನೇ ನಾನು ಈ ಸ್ಟೋರಿ ಮಾಡ್ಬೇಕಾದ್ರೆ ಸೀಕ್ವೆನ್ಸ್ ಗಳನ್ನ ಅಥವಾ ಸೀನ್ಸ್ ಗಳನ್ನ ನಾನು ಬರ್ದಿದ್ದು. ತುಂಬಾ ಜನ ನೋನ್ ರೌಡೀಸ್ಗಳನ್ನ ಮೀಟ್ ಆಗಿದ್ದೀನಿ, ಎಸ್ಪೆಷಲಿ ಫಾರ್ ದಿಸ್ ಸಬ್ಜೆಕ್ಟ್ ಮೀಟ್ ಆಗಿದ್ದೀನಿ. ಅವ್ರು ನೋಡಿದಾಗ ಜೈಲ್ ಯಾವ ತರ ಇತ್ತು, ಅವ್ರ ಲೈಫಲ್ಲಿ ಏನಕ್ಕೆ ಬರಬೇಕಾಗಿತ್ತು ಈ ತರ ಅಂಡರ್ ವರ್ಲ್ಡ್ ಅಲ್ಲಿ, ಈ ಪೊಲೀಸ್ ಸಿಸ್ಟಮ್ ಯಾವ ತರ ನಡೆಯುತ್ತೆ, ಈ ಜೈಲಲ್ಲಿರೋ ಸಿಸ್ಟಮ್ ಯಾವ ತರ ನಡೆಯುತ್ತೆ, ಇದನ್ನೆಲ್ಲ ನಾನು ಒಬ್ಬ ಅಂಡರ್ ವರ್ಲ್ಡ್ ಕನೆಕ್ಷನ್ ಇರೋನು ಅಥವಾ ಪ್ರೆಸೆಂಟ್ ರೌಡಿ ಆಗಿರೋನ ಹತ್ರನೇ ತಿಳ್ಕೊಂಡು ಅವ್ರವ್ರದ್ದು ಕೆಲವೊಂದು ಲೈಫಲ್ಲಿ ನಡೆದಿರುವಂಥ ಇನ್ಸಿಡೆಂಟ್ಗಳನ್ನ ಬೇಸ್ ಮಾಡಿನೇ ನಾನು ಈ ಸಬ್ಜೆಕ್ಟ್ನ ನಾನು ಮಾಡಿದ್ದು. ಇದರಲ್ಲಿ ಆಲ್ಮೋಸ್ಟ್ ಒಂದು 70 to 80% ರಿಯಲ್ ಇನ್ಸಿಡೆಂಟ್ಸ್. ಜುಡಿಷಿಯಲ್ ಕಸ್ಟಡಿ ಅಂತಾನೆ ಯಾಕೆ ಈ ಟೈಟಲ್ ಇಟ್ರಿ? ಏನಕ್ಕೆ ಅಂತ ಅಂದ್ರೆ, ನನಗೆ ಇವಾಗ ಒಂದು ಕಾಲೇಜ್ ಅಂತ ಅನ್ಕೊಳ್ಳಿ. ಸೊ ಇವಾಗ ಒಬ್ಬ ಹುಡುಗ ಒಂದು ಕಾಲೇಜಿಗೆ ಅಡ್ಮಿಷನ್ ಮಾಡಿಸ್ತೀವಿ. ಸೊ ಅವ್ನು ಕಾಲೇಜ್ಗೆ ಅಡ್ಮಿಷನ್ ಮಾಡಿಸ್ಬಿಟ್ಟು ಅವ್ನು ಕಾಲೇಜಿಂದ ಈಚೆಗಡೆ ಬರಬೇಕಾದ್ರೆ ಲೈಕ್ ಅವನು ಒಂದು ಡಿಗ್ರಿ ಹೋಲ್ಡ್ ಇಟ್ಕೊಂಡು, ಲೈಕ್ ಇಲ್ಲಾಂದ್ರೆ ಅಥವಾ ಬ್ಯಾಕ್ ಎಂಡ್ ಇಟ್ಕೊಂಡು ಏನೋ ಒಂದು ಆಗ್ಬಿಟ್ಟೆ ಈಚೆಗಡೆ ಬರ್ತಾನೆ. ಲೈಕ್ ಫೇಲ್ ಆರ್ ಪಾಸ್ ಅದು ಸೆಕೆಂಡ್ರಿ ಅದು. ಬಟ್ ಅವ್ನು ಕಾಲೇಜ್ಗೆ ಅಡ್ಮಿಷನ್ ಮಾಡ್ತೀರಿ, ಅವ್ನು ಈಚೆಗಡೆ ಬರಬೇಕಾದ್ರೆ ಅದ್ರದ್ದು ಏನಾರೋ ಒಂದು ಇಟ್ಕೊಂಡೇ ಬರ್ತಾನೆ ಅವನು. ಸೊ ಈ ಜೈಲ್ ಅನ್ನೋದು ಅದೇ ಥರನೇ. ಒಂದ್ಸಲ ಒಳಗಡೆ ಓದೋನು ಅವ್ನು ಈಚೆಗಡೆ ಬರಬೇಕಾದ್ರೆ ಐದರ್ ನನ್ನ ಲೈಫಲ್ಲಿ ಇನ್ನೊಂದು ಮಿಸ್ಟೇಕೇ ಮಾಡಬಾರ್ದು, ಇಲ್ಲ ಇಷ್ಟೇನಾ ಜೈಲು, ಈ ಥರ ಒಂದು ಪರ್ಸ್ಪೆಕ್ಷನಲ್ಲಿ ಬರ್ತಾನೆ ಅಂತ ನನಗೆ ಒಬ್ರು ಹೇಳಿದ್ರು. ಸೊ ಇದು ನನ್ನ ಮೈಂಡಲ್ಲಿ ಯಾವಾಗಲೂ ಕಾಡ್ತಾ ಇತ್ತು. ಓಕೆ, ಇದು ಒಂದೇ ಥರನೇ ರಿಲೇಟ್ ಆಗ್ತಾ ಇದೆಯಲ್ಲ. ನಾವು ಪಾಸಿಟಿವ್ ನೆಗೆಟಿವ್ ಅಂತ ನೋಡಿದಾಗ ಇದು ವಿದ್ಯಾಲಯ, ಇದರಲ್ಲಿ ಅದು ಹೆಂಗ್ ಹೋಲಿಸ್ತ್ಯಾ ಅಂತ ಬರುತ್ತೆ. ಬಟ್ ನಾನು ಆ ಥರದ್ದು ಯಾವುದು ನೋಡಿಲ್ಲ, ಇದು ಪಾಸಿಟಿವ್ ನೆಗೆಟಿವ್ ಆ ಥರ ಯಾವುದು ನೋಡಿಲ್ಲ. ಜಸ್ಟ್ ಇದು ಒಂದು ಯೂನಿವರ್ಸಿಟಿ ಥರ ಹೆಂಗೆ ನಮಗೆ ಟ್ರೀಟ್ ಮಾಡ್ತೀವಿ. ಒಬ್ಬ ಸ್ಟೂಡೆಂಟ್ ಆಗಿ ಓದೋನು ಈಚೆಗಡೆ ಬರ್ಬೇಕಾದ್ರೆ ಒಬ್ಬ ಎಜುಕೇಟೆಡ್ ಆಗಿ ಬರ್ಬೋದು, ಒಂದು ಒಳ್ಳೆ ವ್ಯಕ್ತಿಯಾಗಿ ಬರ್ಬೋದು, ತಿಳ್ಕೊಂಡು ಬರ್ಬೋದು. ಹಂಗೆ ಇಲ್ಲೂ ಅಷ್ಟೇ, ಅವ್ನು ತಪ್ಪು ಮಾಡಿರಲಿ ತಪ್ಪು ಮಾಡದೇ ಇರಲಿ, ಒಂದ್ಸಲ ಜೈಲ್ಗೆ ಹೋಗಿ ಬಂದಾಗ ಅವ್ನೆಲ್ಲ ತಿಳ್ಕೊಂಡೇ ಬರ್ತಾನೆ ಈಚೆಗಡೆ. ಇಲ್ಲಿ ಲೈಫ್ ಬಗ್ಗೆ ತಿಳ್ಕೊಂಡು ಬರ್ತಾನೆ, ಇಲ್ಲಿ ಅವನ ಕೆರಿಯರ್ ಬಗ್ಗೆ ಅಥವಾ ಅವನ ಎಜುಕೇಶನ್ ಬಗ್ಗೆ ತಿಳ್ಕೊಂಡು ಬರ್ತಾನೆ. ಸೊ ಇದೆರಡೂ ಯೂನಿವರ್ಸಿಟಿ ಥರನೇ ನನ್ನ ಪರ್ಸ್ಪೆಕ್ಷನ್ ಅಲ್ಲಿ ನನಗನ್ಸಿದ್ದು. ಆಮೇಲೆ ಜೈಲನ್ ಮಾತ್ರಕ್ಕೆ ಬರೀ ತಪ್ಪು ಮಾಡಿದವ್ರೇ ಒಳಗಾಗ್ತಾರೆ, ಅದು 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 ತುಂಬಾ ಮುಟ್ಟಾಳ್ತಾನೆ. ಅದು ಇಲ್ಲ, ತಪ್ಪೇ ಮಾಡಿರಲ್ಲ, ಏನೋ ಒಂದು ಇನ್ಸಿಡೆಂಟ್ ಅಲ್ಲಿ ಲೈಕ್ ಎಲ್ಲೋ ಒಬ್ಬ ನಿಂತ್ಕೊಂಡು ನೋಡ್ತಾ ಇರ್ತಾನೆ, ಅಥವಾ ಏನೋ ಒಂದು ಇದರಲ್ಲಿ ಯಾರೋ ಒಬ್ಬ ಹೇಳ್ಬಿಟ್ಟಿರ್ತಾನೆ ಇವನು ನಮ್ಮ ಇದ್ರಲ್ಲಿ ಇದ್ದ ಅಂತನೋ. ಜಸ್ಟ್ ಈ ತರ ಏನು ತಪ್ಪು ಮಾಡ್ದಿರೋಂಥ ವ್ಯಕ್ತಿಗಳು ಜೈಲ್ಗೆ ಹೋಗಿ ಬಂದಿರೋರು ಇದ್ದಾರೆ. ಸೊ ಇದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡೇನೆ ನಾನು, ಇದು ಎರಡೂ ಯೂನಿವರ್ಸಿಟಿನೇ, ಬಟ್ ಆದರೆ ಇದು ಲೈಫ್ನ ಹೇಳ್ಕೊಡೋವಂಥ ಯೂನಿವರ್ಸಿಟಿ, ಇದು ಜೀವನ ಹೆಂಗ್ ಮಾಡೋದು ಅಥವಾ ಎಜುಕೇಷನ್ನ ಹೆಂಗ್ ಇದು ಮಾಡ್ಕೊಳ್ಳೋದು ಅನ್ನೋಂತ ಹೇಳ್ಕೊಳ್ಳೋ ಯೂನಿವರ್ಸಿಟಿ ಅನ್ನೋದನ್ನ ನನಗನ್ಸಿದ್ದು. ಸೊ ಅದಕ್ಕೋಸ್ಕರನೇ ನಾನು ಜೈಲೂ ಒಂದು ಯೂನಿವರ್ಸಿಟಿ ಅನ್ನೋ ಥರನೇ ನಾನು ಟ್ರೀಟ್ ಮಾಡಿದೆ. ವೈಲೆನ್ಸ್ ಮೇಲಿರೋ ಈ ಸಬ್ಜೆಕ್ಟ್, ಈ ಸಿನಿಮಾ ನೋಡಿ ಏನಾದರೂ ಯೂತ್ಸು ಇನ್ಸ್ಪೈರ್ ಆಗ್ತಾರಾ? ಸೊ ಇದಕ್ಕೂ ಒಂದು ಕ್ಲಾರಿಫಿಕೇಶನ್ ಕೊಡ್ಬೇಕಂತ ಅಂದ್ರೆ, ನನ್ಗೆ ಗೊತ್ತಿರಂಗೆ ಮೋಸ್ಟ್ ಆಫ್ ದ ಡಿರೆಕ್ಟರ್ಸ್ ಯಾರು ಈ ವೈಲೆಂಟ್ ಸಬ್ಜೆಕ್ಟ್ ತಗೊಂತಾರೆ, ಅವ್ರು ಏನಕ್ಕೆ ತಗೋತಾರೆ ಅಂತ ಅಂದ್ರೆ, ಸಿಸ್ಟಮ್ ವೈಲೆಂಟ್ ಅಂದ್ರೆ ಈ ಸೊಸೈಟಿ ವೈಲೆಂಟ್ ಆಗಬಾರ್ದು ಅನ್ನೋದಕ್ಕೋಸ್ಕರ ವೈಲೆಂಟ್ ಫಿಲ್ಮ್ ಮಾಡ್ತಾರೆ. ಇವಾಗ ನಾನೊಂದು ವೈಲೆನ್ಸ್ ತೋರಿಸ್ತೀನಿ ಅಂತಂದ್ರೆ, ಇದು ಹಿಂಗಿದೆ, ನೀವು ಹಿಂಗೆ ಆಗಬೇಡಿ, ಈ ಪ್ಲಾಟ್ಗೋಸ್ಕರನೇ ಸುಮಾರು ಡೈರೆಕ್ಟರ್ಸ್ಗಳು ವೈಲೆನ್ಸ್ ಅನ್ನೋದನ್ನ ತೋರಿಸ್ಬೇಕು ಅಂತ ಬರ್ತಾರೆ. ಯಾರು ನಾನು ವೈಲೆನ್ಸ್ ತೋರಿಸ್ತೀನಿ ಅವನು ವೈಲೆಂಟ್ ಆಗಲಿ ಅಥವಾ ನೋಡೋ ಪ್ರೇಕ್ಷಕನು ವೈಲೆಂಟ್ ಆಗಲಿ ಅಂತ ಯಾರು ತೋರಿಸಲ್ಲ. ನೀವು ಯಾವುದೇ ವೈಲೆನ್ಸ್ ಸಿನಿಮಾ ನೋಡಿ, ಎಂಡ್ ಆಫ್ ದ ಸಿನಿಮಾದಲ್ಲಿ ಒಂದು ಪ್ರಾಪರ್ ಒಂದು ಮೆಸೇಜ್ ಇಟ್ಟಿರ್ತಾರೆ. ಸೊ ಇದೆಲ್ಲ ಏನಿಲ್ಲ ಅಂತ, ನಾನು ಬರೀ ವೈಲೆನ್ಸ್ ಮಾತ್ರ ನಾನು ತಗೊತೀನಿ, ಅಲ್ಲಿ ಕೊಟ್ಟಿರೋ ಮೆಸೇಜ್ ತಗೊಳ್ಳಲ್ಲ, ಅಥವಾ ಅಲ್ಲಿ ನಡೀತಾ ಇರೋ ಆ ವೈಲೆಂಟ್ ಆಗಿರೋದಕ್ಕೆ ಏನು ತೊಂದರೆ ಆಗುತ್ತೆ ಅನ್ನೋದನ್ನ ನಾನು ತಗೊಳ್ಳಲ್ಲ, ನಾನು ಬರೀ ವೈಲೆನ್ಸ್ನ ಮಾತ್ರ ತಗೊತೀನಿ ಅಂತಂದ್ರೆ ಅದಕ್ಕೆ ಅದು ಏನ್ ಮಾಡಿದ್ರು ಅದು ನಾವು ಪ್ರೇರೇಪಿಸ್ದಂಗೆ ಬರಲ್ಲ. ಅದು ಯಾಕಂದ್ರೆ ನಾವು ಎರಡನ್ನೂ ತೋರಿಸಿರ್ತೀರಿ. ಗುರು ಇಲ್ಲೊಂದು ವೈಲೆನ್ಸ್ ನಡೀತಾ ಇದೆ, ಈ ವೈಲೆನ್ಸ್ ಮಾಡಿದ್ರೆ ಈ ತರ ಲೈಫ್ ಆಗುತ್ತೆ. ಸೊ ಇಲ್ಲ ನಾನು ವೈಲೆನ್ಸ್ ನ ಮಾಡ್ಕೊಂಡೆ ಹೋಗ್ತೀನಿ, ನಾನು ಈ ತರ ಲೈಫ್ ನ ನೋಡಲ್ಲ ಅಂತಂದ್ರೆ ಆಬ್ವಿಯಸ್ಲಿ ಅದಕ್ಕೆ ಅರ್ಥನೇ ಇರಲ್ಲ. ಅದಕ್ಕೆ ವೈಲೆನ್ಸ್ ತೋರ್ಸದೆ ವೈಲೆನ್ಸ್ ಮಾಡ್ಬೇಡ ಅನ್ನೋದಕ್ಕೋಸ್ಕರ. ಸೊ ಅದರಿಂದ ಯಾರಿಗೂ ಇಂಪ್ಲಿಮೆಂಟ್ ಆಗಲ್ಲ. ಸಿನಿಮಾ ನೋಡಿ ಅಲ್ಲಿ ವೈಲೆನ್ಸ್ ಮಾಡಿದ್ದಾರೆ, ಇದೆಲ್ಲ ಸುಮ್ನೆ ಏನಂತ ಹೇಳ್ಬೋದು ಅಂತಂದ್ರೆ, ಎಲ್ಲೋ ಲಕ್ಷ ಜನದಲ್ಲಿ ಯಾರೋ 1-2-3 ಜನ ಯಾರಿಗೂ ಆತರ ಮೈಂಡ್ ಅಲ್ಲಿ ಅನ್ಸ್ಬೋದೇನೋ, ಬಟ್ ಮಿಕ್ಕಿದ್ ಎಲ್ಲಾರು ಅದನ್ನ ಒಂದು ಸಿನಿಮಾಗೆ ನೋಡ್ತಾರೆ. ಅದ್ರಲ್ಲಿ ಏನಾರ ಒಂದು ಒಳ್ಳೆ ಮೆಸೇಜ್ ಇದ್ರೆ ನೋಡಿ ಹಿಂಗ್ ಮಾಡಿದ್ರೆ ಹಿಂಗ್ ಆಗುತ್ತೆ ಅನ್ನೋ ತರನೇ ಹೇಳ್ತಾರೆ.
ಸೊ ಇವಾಗ ಯೂಶುವಲ್ ಆಗಿ ಎಕ್ಸಾಂಪಲ್ ನಾವು ಓಮ್ ಸಿನಿಮಾ ತಗೊಬಹುದು ಅಂತಂದ್ರೆ ಸೊ ಅದನ್ನು ಒಂದು ವೈಲೆಂಟ್ ಅಂಡರ್ ವರ್ಲ್ಡ್ ಬೇಸ್ ಸಿನಿಮಾನೆ. ಬಟ್ ಎಲ್ಲರೂ ಏನಕ್ಕೆ ಅಲ್ಲಿ ನೋಡಿರೋರು ಎಲ್ಲರೂ ರೌಡೀಸ್ಗಳಾಗಿರ್ಬೋದು, ಆಯ್ತು ಅಲ್ಲಿರೋ ನೋಡಿರೋರು ಎಲ್ಲರೂ ವೈಲೆನ್ಸೇ ಆಗ್ಬೋದಾಗಿತ್ತು ಅಲ್ವಾ. ಆ ಟೈಮಲ್ಲೇನೆ ಆತರ ಮಾಸ್ ಆಗಿ ವೈಲೆನ್ಸ್ ಕ್ರಿಯೇಟ್ ಆಗ್ಬಿಡ್ಬೋದಾಗಿತ್ತು ಆ ಸಿನಿಮಾ ಆಗಿದ್ ಹಿಟ್ಟಿಗೆ ಅಥವಾ ಆ ಸಿನಿಮಾ ನೋಡಿದ ಜನಕ್ಕೆ. ಬಟ್ ಆತರ ಏನಾಗಿಲ್ಲ, ಎಲ್ಲರೂ ಆ ಸಿನಿಮಾ ಎಂಡ್ ನ ತುಂಬಾ ಇಷ್ಟಪಟ್ರು. ಲೈಫ್ ನೋಡು, ರೌಡಿಸಮ್ ಅಥವಾ ಅಂಡರ್ ವರ್ಲ್ಡ್ ಹೋದ್ರೆ ಯಾವ ತರ ಆಗುತ್ತೆ, ಇದೆಲ್ಲ ನಮಗ್ ಬೇಡ, ಇದೇ ನಿಜವಾದ ಜೀವನ ಏನಂತ ಹೇಳ್ತೀವಿ, ಅದೆಲ್ಲ ಏನು ಇಲ್ಲದೆ ಬದುಕದೇ ಇದೆ ನೋಡಿ, ಅದಕ್ಕಿಂತ ಬೆಸ್ಟ್ ಜೀವನ ಯಾವ್ದು ಇಲ್ಲ. ಈ ವೈಲೆನ್ಸ್ ಅನ್ನೋದು ಅಥವಾ ಮತ್ತೊಂದು ಏನಕ್ಕೂ ಅನ್ನೋದಕ್ಕೆ ಅಡಿಕ್ಟ್ ಆಗೋದು ಅನ್ನೋದಿದೆಯಲ್ಲ, ಅದೆಲ್ಲ ಸುಮ್ಮನೆ ಆಲ್ಟರ್ನೇಟಿವ್ ಅಷ್ಟೇ. ಹಿಂಗೆ ಏನೋ ಹಿಂಗ್ ಬರುತ್ತೆ ಹಿಂಗ್ ಹೋಗುತ್ತೆ ಆ ತರ ತಗೊಂಡ್ ಇಟ್ಬಿಡ್ಬೇಕು. ಅದಕ್ಕಿಂತ ಬೆಸ್ಟ್ ಜೀವನ ಬಂದ್ಬಿಟ್ಟು ಆ ಒಂದ್ 2 ಅವರ್ ಎಂಟರ್ಟೈನ್ ಆಗ್ಬಿಟ್ಟು ಈಚೆಗಡೆ ಬಂದ್ವಾ, ಮಾತಾಡ್ವಾ, ತಮ್ಮ ಲೈಫ್ ನೋಡ್ಕೊಂಡ್ವಾ, ಅದೇ ಬೆಸ್ಟ್ ಲೈಫ್. ಜೆಸಿದ ಯೂನಿವರ್ಸಿಟಿ ಸಿನಿಮಾಗೆ ಜನ ಯಾಕೆ ಬರಬೇಕು? ಸೊ ಈ ಸಿನಿಮಾಗೆ ಯಾಕೆ ಬರ್ಬೇಕಂದ್ರೆ ಮೇನ್ ಆಗಿ ಇದು ಒಂದು ವರ್ಲ್ಡ್. ಇದನ್ನ 90% ಆಫ್ ದ ಫಿಲ್ಮ್ ಲವರ್ಸ್ ಆಡಿಯನ್ಸ್ ಈ ವರ್ಲ್ಡ್ ನ ಕಮ್ಮಿ ನೋಡಿರ್ತಾರೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ. ಸೊ ಆ ವರ್ಲ್ಡ್ ನ ಒಂದು ಹೊಸದಾಗಿ ನೋಡ್ಬೋದು. ಸೊ ಜೈಲ್ ಅನ್ನೋ ಒಂದು ಪ್ಲಾಟ್ ಇರ್ಬೋದು ಅಥವಾ ಅಲ್ಲಿ ನಡೆಯುವಂತ ವಿಷಯಗಳಿರ್ಬೋದು, ಅದೊಂಥರ ಫ್ರೆಶ್ ಆಗಿರ್ಬೋದು. ಮತ್ತೆ ಇನ್ನೊಂದು ಏನಂತ ಅಂದ್ರೆ ಇದರಲ್ಲಿ ಮೇನ್ ಆಗಿ ಎಲ್ಲರ ಮನೆಯಲ್ಲೂ ಈ ತರದೊಂದು ವಿಷಯಗಳು ನಡೆದಿರುತ್ತೆ ಅನ್ನೋದನ್ನ ಈಸಿಯಾಗಿ ಕನೆಕ್ಟ್ ಆಗ್ತಾರೆ. 100% ಈ ಫಿಲಮ್ ಒಳಗೆ ಬಂದು ನೋಡಿದ್ಮೇಲೆ ಏನಕ್ಕೆ ನೋಡ್ಬೇಕು ಅಂತ ಆಡಿಯನ್ಸೇ ಹೇಳ್ತಾರೆ. ಎಲ್ಲರೂ ಏನಕ್ಕೆ ಬಂದು ಈ ಫಿಲಮ್ ನೋಡಿ ಅಂತ ಅಂದ್ಬಿಟ್ಟು ನಾನು ಹೇಳೋದಕ್ಕಿಂತ ಆಡಿಯನ್ಸೇ ಬಂದು ಹೇಳ್ತಾರೆ. ಇದಂತೂ ನಾನು ಶೋರ್ ಆಗಿ ಹೇಳ್ಬೋದು. ಸೊ ಇದೊಂದು ಹೊಸ ಥರ ಜಗತ್ತಿದು. ಯೂಶಲ್ ಪ್ಯಾಟರ್ನ್ ಅಲ್ಲಿ ಬರುವಂಥ ಫಿಲಮ್ ಅಲ್ಲ ಇದು. ನೋಡಿದ್ರೆ ಆಡಿಯನ್ಸ್ಗೆ ನನ್ಗೆ ಅನ್ಸಿರೋ ಪ್ರಕಾರ ಇಂಪ್ರೆಸ್ ಆಗ್ತಾರೆ, ಎಂಜಾಯ್ ಮಾಡ್ತಾರೆ ಈಚ್ ಅಂಡ್ ಎವ್ರಿ ಸಿಚುಯೇಷನ್ಸ್ಗಳಾಗಿರ್ಬೋದು. ಎಸ್ಪೆಷಲಿ ನಮ್ಮ ಪ್ರಖ್ಯಾತ್ ಅವ್ರನ್ನಂತೂ ಸಖತ್ ಇಷ್ಟಪಡ್ತಾರೆ. ಆ ಜರ್ನಿನೇ ಸಖತ್ ಇಷ್ಟಪಡ್ತಾರೆ. ತುಂಬಾ ವಿಷಯಗಳಿದೆ ಫಿಲಮ್ ಅಲ್ಲಿ. ಇಂಟರ್ವಲ್ ಬ್ಲಾಕ್ ಅದೆಲ್ಲ ನಾನು ಇವಾಗ ಹೇಳೋಂತ ಪಾಯಿಂಟ್ಸ್ ಅಲ್ಲ, ಬಟ್ ಆದ್ರೆ ಸಖತ್ ಸರ್ಪ್ರೈಸಿಂಗ್ ಆಗಿರುತ್ತೆ ಅಂತ ಅನ್ಸುತ್ತೆ ನನಗೆ. ಆಡಿಯನ್ಸ್ ಮೋಸ್ಟ್ಲಿ ನಾನು ಒಬ್ಬ ಆಡಿಯನ್ ಆಗಿರಲ್ವಾ ಇವತ್ತು ಫಿಲಮ್ ಮೇಕರ್ ಆಗಿರೋದಕ್ಕೆ. ಫಸ್ಟ್ ನನ್ನೊಬ್ಬ ಆಡಿಯನ್ನೇ. ನಾನು ಎವ್ರಿ ವೀಕ್ 2-3 ಸಿನಿಮಾ ನೋಡ್ಕೊಂಡು ಬೆಳೆದಿರೋಂಥ ವ್ಯಕ್ತಿನೇ. ಕನ್ನಡ ಫಿಲಮ್ಸ್ ಬೇರೆ ಎಲ್ಲ ಲ್ಯಾಂಗ್ವೇಜ್ ಸಿನಿಮಾಸ್ ನೋಡ್ಕೊಂಡು ಬೆಳೆದಿರೋಂಥ ವ್ಯಕ್ತಿನೇ. ಸೊ ನಾನು ಸ್ಕ್ರೀನ್ ಮೇಲೆ ಏನ್ ನೋಡ್ರೆ ಇಷ್ಟಪಡ್ತೀನಿ ಅದನ್ನೇ ಸ್ಕ್ರೀನ್ ಮೇಲೆ ತಂದಿದ್ದೀನಿ. ನೋಡೋಣ. ಇವತ್ತು ನಾನು ಬದುಕಿದ್ದೀನಿ ಅಂದರೆ ಅವತ್ತು ಅವನ್ನ ಸಾಯಿಸಲೇಬೇಕಿತ್ತು.